ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಮೊಬೈಲ್ನೊಳಗೆ ಆ ಮೊಬೈಲ್ ಹಾರ್ಡ್ವೇರ್ ಒಳಗಿಂದೆಲ್ಲ ಸಾಫ್ಟ್ವೇರ್ ಇರ್ತದೆ ಅಲ್ವಾ? ಸೊ ಇಡೀ ಜಗತ್ತೇ ಸಾಫ್ಟ್ವೇರ್ ಅಂತ ಬೇರೆ, ಇಡೀ ಜಗತ್ತು. ಈ ಪ್ರತಿಯೊಬ್ಬ ಮನುಷ್ಯ ಯಾವಾಗ ಹುಟ್ಟಬೇಕು, ಯಾವಾಗ ಅವನ ಮದುವೆ ಆಗಬೇಕು, ಯಾವಾಗ ಡೈವರ್ಸ್ ಆಗಬೇಕು, ಯಾವಾಗ ಸಾಯಬೇಕು, ಯಾವಾಗ ಮಕ್ಕಳು ಹಡಿಬೇಕು, ಯಾವಾಗ ಮಕ್ಕಳ ಮದುವೆ ಆಗಬೇಕು, ಪ್ರತಿಯೊಂದು ಕೂಡ ಇದು ಆಲ್ರೆಡಿ ರೆಕಾರ್ಡೆಡ್. ದೇವರು ನಾವು ಜನ್ಮ ತಾಳ್ತೀವಲ್ಲ, ಅದು ಸಾಫ್ಟ್ವೇರ್ ಕ್ರಿಯೇಟ್ ಆಗ್ತದೆ. ಇದು ಅದು ಹಾರ್ಡ್ವೇರ್. ಇದು ಬಾಡಿ ಅನ್ನೋದು ಹಾರ್ಡ್ವೇರ್. ಒಳಗಿನ ಮನೋಭಾವ ಏನದಲ್ಲ, ಚಿಂತನ ಏನದಲ್ಲ, ಅದು ಸಾಫ್ಟ್ವೇರ್. ಅದು ಹೌದಾ? ದೇವರು ಹಂಗೆ ಮಾಡಿಟ್ಟಿರ್ತಾನೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀರಪ್ಪ ಅಂದರೆ, ಬೆಂಗಳೂರಲ್ಲಿ ನನಗೆ ಸುಮಾರು 100 ಜನ ಶಿಷ್ಯರಿದ್ದಾರೆ, 600 ಜನ ಶಿಷ್ಯರಿದ್ದಾರೆ. ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಏನು ಕೆಲಸದ ತರ್ಕ ಮಾಡ್ಕೊಂಡು ಹೋಗುವ ನಾನು. ಆದರೆ ಯಾಕೆ ಈ ಸರಿ ದೀಪಾನ್ ಮನೆಗೆ ಬರ್ಲಿಕ್ಕೆ ಒಪ್ಪಿದ್ನು ಅನ್ನೋ ಗೊತ್ತಿಲ್ಲ ನನಗೆ. ನಾ ಯಾರು ಎಷ್ಟು ಕರೆದ್ರು ಹೋಗಲ್ಲ. ಈಗ ಅವಳು ಒಂದು ಮಾತು ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ಇದು ಏನು ಸೂಚಿಸ್ತದಪ್ಪ ಅಂತ, ಇದು ಆಲ್ರೆಡಿ ಡಿಸೈಡೆಡ್. ಸಾಫ್ಟ್ವೇರ್ ಕೋಡಿಂಗ್ ಆಗಿದೆ. ಇಲ್ಲಿ ಬರಬೇಕು, ಇಲ್ಲಿ ಊಟ ಮಾಡಬೇಕು. ಕಣದೊಳಗೆ ಪರಮಾತ್ಮನ ಇಚ್ಛಾಶಕ್ತಿ. ಪ್ರತಿಯೊಂದು ಕಾಳಿನ ಮೇಲೆ ಯಾರು ಉಣ್ಬೇಕು ಅಂತ, ಅನ್ನದ ಋಣ, ಭೂಮಿ ಋಣ, ಶ್ವಾಸದ ಋಣ ಭಾಳ ನಿಜ. ಆಡಿದ ಮಾತು, ಬಿಟ್ಟು ಬಾಣ, ಒಳಗೆ ತೊಗೊಂಡು ಗುಳಿಗೆ ಮಾಡಿಸ್ಕೊಂಡು ಇಂಜೆಕ್ಷನ್ನು ಹೊಳೆ ತಗೊಳಕ್ಕೆ ಬರೋದಿಲ್ಲ. ಬರ್ತಾವೆ ಹಂಗೆ ಮಾತು ಆಡಿಬಿಟ್ಟು ಬರ್ತೀನಿ ತಿಳ್ಕೊಂಡು ಅದಕ್ಕೆ ಕಟ್ ಬಿದ್ದು ಬಂದಿದ್ದೀನಿ ನಾನು. ನಿಮಗೆ ಕುತೂಹಲ, ಬರೀ ಮೊಬೈಲ್ನ ಪುಟ್ಟ ಸ್ಕ್ರೀನ್ ಮೇಲೆ ಗುರುಜಿಯನ್ನು ನೋಡ್ತಾ ಇದ್ರಿ, ಗುರುಜಿಯ ಮಾತು ಕೇಳ್ತಾ ಇದ್ರಿ. ಈ ಸಾಕ್ಷಾತ್ ಗುರುಗಳ ಮುಂದೆ ಕೂತ್ಕೊಂಡು ಅವ್ರ ಮಾತು ಕೇಳ್ತಾ ಇದ್ರಿ. ಇದು ನಿಮ್ಮ ಭಾಗ್ಯ, ನಿಮ್ಮ ಭಾಗ್ಯ. ಇದು ಯಾಕೆ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ, ನೀವು ಶಾಬರಿ ಶಕ್ತಿ ಸಾಧನಾದ ಬಳಗಕ್ಕೆ ಸೇರಿದವರಾಗಿದ್ದೀರಿ. ಶಾಬರಿ ಅನ್ನೋದು ಒಂದು ದೊಡ್ಡ ಶಕ್ತಿ ವ್ಯೂಹ. ಇದೇ ಈಗ ಸುಮಂಗಲ ಒಂದು ಪ್ರಶ್ನೆ ಹಾಕಿದ್ವಿ, ಏನು ನಾವು ಮದ್ದು ಸಂಪ್ರದಾಯದವರು ಅಂದರು, ನೀವು ಲಿಂಗಾಯತರ ಅಂದರು. ಹೌದಾ? ನಾವು ಶುದ್ಧ ಲಿಂಗಾಯತ. ಹಾಗೆ ಒಂದು ಪ್ರಶ್ನೆ ಹಾಕಿದ್ವಿ, ಬಸವಣ್ಣವ್ರು ಮತ್ತೆ ಹುಟ್ಟಿದಂತಗೆ ಇದು ಭಾವನಾ. ಅವ್ರ ಜೊತೆ ಹೇಳ್ತಿರ್ಬೇಕಾದ್ರೆ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ಲೋಕಕ್ಕೆಲ್ಲ ಪ್ರಚಾರ ಮಾಡಿದಂಥ ಶಂಕರರು ಇಡೀ ಜಗತ್ತಿಗೆ ಅಧ್ಯಾತ್ಮದ ಮತ್ತು ಯೋಗದ ಮತ್ತು ಮಹಾಭಾರತ ಬೋಧನೆ ಮಾಡಿದವರು ವ್ಯಾಸ. ಅವರ ನಂತರ ಬಂದವರು ಅತ್ಯಂತ ಅಗ್ರಗಣ್ಯರು ಶಂಕರಾಚಾರ್ಯ. ಕೇವಲ 32 ವರ್ಷದೊಳಗೆ ಭಾರತ ಖಂಡದ ಸುತ್ತಲ ಅಡ್ಡಾಡಿ ಏನು ಮಾಡಿದ್ರು ಅದೇ ವಿಚಿತ್ರ ಊಹಾತೀತ. ಶಂಕರಾಚಾರ್ಯ ಆಯಿತು, ವಿವೇಕಾನಂದರಾಯಿತು, ಇನ್ನು ಅತ್ಯಂತ ಕಡಿಮೆ ವಯಸ್ಸಿನೊಳಗೆ ಎಷ್ಟು ಸಾಧನ ಮಾಡ್ಯಾರ. ಸೊ ಶಂಕರರು ಅಷ್ಟು ಇದರೊಳಗೆ ಅದ್ವೈತದ ಪ್ರತಿಪಾದನೆ ಮಾಡಿದರು. ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಪರಬ್ರಹ್ಮ ಅಂತ. ಅದಕ್ಕೆ ಆದ್ರೆ ಇದು ನಾನೇ ಪರಬ್ರಹ್ಮ ಅಂತಕ್ಕಂಥದನ್ನು ಪ್ರೂವ್ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ನಾನು ಪ್ರತಿಪಾದನೆ ಮಾಡಲಿಕ್ಕೆ ಕನಿಷ್ಠ ಒಂದು 8 ದಿವಸ ಬೇಕು. ನಾನು 8 ಉಪನ್ಯಾಸಗಳನ್ನು ಬರಬೇಕು ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರ ಬಗ್ಗೆ.
ಹೌದಾ? ಮಹಾವಾಕ್ಯಗಳಂತಾರೆ ಇವಕ್ಕೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಇವಾಗೆಲ್ಲ ಏನು 4 ವಾಕ್ಯಗಳು ಬರ್ತಾವ, ಇದಕ್ಕೆ ಮಹಾವಾಕ್ಯಗಳು ಅಂತ. ಇವರೆಲ್ಲ ಆರ್ಯರು ಪ್ರತಿಪಾದಿಸಿದರು. ಅವರು ಅದ್ವೈತವನ್ನು ಪ್ರತಿಪಾದಿಸಿದರೆ ಅವರ ನಂತರ ಬಂದಂಥ ಮಧ್ವಾಚಾರ್ಯರು ದ್ವೈತವನ್ನು ಪ್ರತಿಪಾದಿಸಿದರು. ಅವರ ನಂತರ ಬರ್ತಕ್ಕಂಥ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸಿದರು. ಆ ನಂತರ ಬಂದದ್ದೇ ಈ ಎಲ್ಲ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತಗಳ ಏನು ಇದು ಇದ್ವಲ್ಲ ಸಿದ್ಧಾಂತಗಳನ್ನು ಕ್ರೋಢೀಕರಿಸಿ ಶಕ್ತಿ ವಿಶಿಷ್ಟಾದ್ವೈತ ಮಾಡಿದರು. ಹೌದಾ? ಈ ಶಕ್ತಿ ವಿಶಿಷ್ಟಾದ್ವೈತ ಯಾವಾಗ ಬಂತೋ ಅದು ವೀರಶೈವ ಧರ್ಮ ಅದನ್ನು ಅಪಗೊಳ್ತದೆ. ವೀರಶೈವರು ಶಕ್ತಿ ವಿಶಿಷ್ಟಾದ್ವೈತವನ್ನು ಪ್ರತಿಪಾದನೆ ಮಾಡಿದ್ರೆ, ಮತ್ತು ಅದಕ್ಕೂ ಮುಂಚೆ ಬಸವಣ್ಣವ್ರ ಕಾಲದೊಳಗೆ ಲಿಂಗಾಯತ ಅಂತಕ್ಕಂಥ ಒಂದು ಹೊಸ ಬಂತು. ಲಿಂಗಾಯತ ಅಂದ್ರೆ ಏನು? ಒನ್ ಹೂ ವೇರ್ಸ್ ಲಿಂಗ ಇಸ್ ಕಾಲ್ಡ್ ಲಿಂಗಾಯತ ಅಂತ ತಿಳ್ಕೊಂಡು. ಹೌದಾ? ಅದಕ್ಕೆ ಲಿಂಗಾಯತದ ಪ್ರತಿಪಾದಕರು ಅವರು ಅಂತಂದ್ರು. ಬಟ್ ಕೆಲ ಮಂದಿ ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂದರು. ಇದು ಸ್ವಲ್ಪ ಕಾನ್ಫ್ಲಿಕ್ಟ್ ನಡೆದದ. ಅದು ಏನೇ ಇರಲಿ, ಈ ಶಕ್ತಿ ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತ ಏನದಲ್ಲ, ಇದರ ಪ್ರತಿಚ್ಛಾಯೆ ರೇಖಿ ಒಳಗ ಮತ್ತು ಲಿಂಗಾಯತಗಳು ಭಾಳ ಆಗ್ಯದ. ಶಕ್ತಿ ವಿಶಿಷ್ಟಾದ್ವೈತ ಶಕ್ತಿ ತಗೊಂಡ್ರು. ಮುಂದೆ ದ್ವೈತಾದ್ವೈತ ಅಂತ ಬಂತು. ದ್ವೈತಾದ್ವೈತ ಅಂತ ಒಂದು ಪ್ರತಿಪಾದನೆ ಬಂತು. ಆದರೆ ಅದು ಅಷ್ಟಕ್ಕೆ ಮುಚ್ಚೋಗಿರ್ತದೆ, ಹೆಚ್ಚು ಪ್ರಚಾರ ಆಗಲಿಲ್ಲ. ಯಾವ ಥರ ಅದ್ವೈತ, ದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಅಂತ ಬಂತು. ಆಮೇಲೆ ದ್ವೈತಾದ್ವೈತ ಬಂತು ಅಂತ ಪ್ರತಿಪಾದನೆ ಮಾಡಿದ್ರು ಸೋಮನಾಥ ಅನ್ನೋರು. ಆದರೆ ಅವರು ಹೆಚ್ಚು ಪ್ರಚಾರ ಆಗಲಿಲ್ಲ. ಇದು ನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಪರಮಾತ್ಮ ಅನ್ನೋ ಅಗೋಚರದ ಇವತ್ತಿನವರೆಗೆ ಯಾರು ಕಣ್ಣಿಗೆ ಬಿದ್ದಿಲ್ಲ. ಒಬ್ಬರ ಪರಮಾತ್ಮ ನೋಡಿನಂತ ಹೇಳಿದ್ರು. ಕೃಷ್ಣನ್ ನೋಡಿರ್ಬೋದು, ರಾಮನನ್ನು ನೋಡಿರ್ಬೋದು, ಯಾರು ಹುಟ್ಟಿ ಸತ್ತವರದಾರ ಅವ್ರನ್ನ ನೋಡಿರ್ಬೇಕು. ಆದರೆ ನಾವು ಮಾತಾಡ್ತಾ ಪರಮಾತ್ಮ ಅಗೋಚರದನ, ಪ್ರಮೇಯದನ, ಅವ್ನು ಹುಟ್ಟಿಲ್ಲ, ಸಾವಿಲ್ಲ ಅಂತ ಬಾಯಿ ಅಂತೀವಿ. ಇದು ಪರಮಾತ್ಮನ ಗುಣಗಳು. ಆದ್ರೆ ಮತ್ತೆ ನಾವು ಯಾರನ್ನು ಪೂಜೆ ಮಾಡ್ತೀವಿ? ಮತ್ತು ರಾಮನನ್ನ ಪೂಜೆ ಮಾಡ್ತೀವಿ, ನಮ್ಮ ಕೃಷ್ಣನನ್ನ ಪೂಜೆ ಮಾಡ್ತೀವಿ, ಮತ್ತು ಬಸವಣ್ಣವ್ರನ್ನ ಪೂಜೆ ಮಾಡ್ತೀವಿ. ಯಾರು ಒಂದು ಪರಮಪಿತ ಪರಮಾತ್ಮನನ್ನ ಪೂಜೆ ಮಾಡ್ರಿ ಅಂತಿಕೊಂಡು ಅವರು ಅವನನ್ನ ಕಂಡುಕೊಂಡ್ರು, ನಮಗೆ ಹೇಳಿದ್ರು, ನಾವು ಅವನ್ನ ಹಿಡ್ಕೊಂಡ್ಬಿಟ್ಟಿವಿ. ನಾವು ಇದು ಏನಾಗೈತಿ ವಿಚಿತ್ರ ಅಂತಂದ್ರೆ, ನೋಡ್ರಿ ಬೇಕಾರೀಗ ಲಿಂಗವನ್ನ ಮತ್ತು ಈಶ್ವರನನ್ನು ಪೂಜೆ ಮಾಡಿದವರು ರಾಮ. ಹೌದಾ? ರಾಮ ಅಂದ್ರೆ ಮತ್ತೆ ರಾಮ ದೇವರಾಗಿದ್ರಪ್ಪ, ಮತ್ತೆ ಈಶ್ವರನ ಯಾಕೆ ಪೂಜೆ ಮಾಡ್ತಿದ್ದ? ಕೃಷ್ಣನ ಪೂಜೆ ಮಾಡ್ಯಾರ. ಹೌದಾ? ಆ ಥರ ಆದ್ರೆ ನಾವು ಬರೀ ರಾಮನನ್ನ ಪೂಜೆ ಮಾಡಿದ್ರೆ ಅದು ಚಲೋ ಐತೆ. ರಾಮನು ದೇವರಾಗಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ದೇವರು ರಾಮ ಮತ್ತು ಕೃಷ್ಣರು. ನಮ್ಮ ದೇಶದ ಒಂದು ಇತಿಹಾಸದೊಳಗೆ 2 ಮಹಾಕಾವ್ಯ ಬರ್ತಾವೆ. ಒಂದು ಮಹಾಭಾರತ ಮತ್ತು ರಾಮಾಯಣ ಅಂತ. ಇವಕ್ಕೆ ಮಹಾಕಾವ್ಯ ಅಂತಾರೆ. ಮಹಾಕಾವ್ಯ ಎಪಿಕ್ ಅಂತಾರೆ, ಎಪಿಕ್. ಹೌದಾ? ಇವರು ಹುಟ್ಟಿದಾರೆ. ಮತ್ತು ಅವರು ಹುಟ್ಟಿದಾರೆ ಇಲ್ಲಿ. ಅವರು ದೇವಕಿ ಹೊಟ್ಟೆ ಒಳಗೆ ಹುಟ್ಟಿದ್ರು, ಯಶೋಧನ ಹೊಟ್ಟೆ ಸಾಕಿದ್ರು, ವಸುದೇವನ ಹುಟ್ಟಿದ್ರು ಅಂತ ಬರ್ತದ, ಮತ್ತು ಸತ್ರು ಅಂತ ಬರ್ತದ. ನಾವು ಒಂದ್ ಕಡೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅವನೇ ದೇವರಂತ ಒಪ್ಕೊಂತೀವಿ. ಇಲ್ಲಿ ಹುಟ್ಟಿ ಸತ್ತಂತ ರಾಮನನ್ನ, ಕೃಷ್ಣನನ್ನು ಪೂಜೆ ಮಾಡ್ತೀವಿ. ಇದು ಒಂದು ಹಿನ್ನೆಲೆ. ಯಾತಕ್ಕೆ ರಾಮನನ್ನ ಮತ್ತು ಕೃಷ್ಣನನ್ನ ನಮ್ಮ ದೇಶ ಒಪ್ಕೊಂತು, ದೇವರಂತ ಒಪ್ಕೊಂತು, ಅದಕ್ಕೊಂದು ದೊಡ್ಡ ಹಿನ್ನೆಲೆ ಇರಲಿ. ಅದೇನೇ ಇದ್ರೂ ಕೂಡ ಶ್ರೀರಾಮ ಈಶ್ವರನ ಪೂಜೆ ಮಾಡದ ಸರಿ ಆಯ್ತು. ಆದ್ರೆ ಶ್ರೀರಾಮನ ದೇವರಂತ ಒಪ್ಕೊಂಡಿಲ್ಲ. ಆದ್ರೆ ಶ್ರೀರಾಮನ ದೇವರಂತ ಪೂರ ಒಪ್ಕೊಳ್ಳಿಲ್ಲ ನಾವು. ಶ್ರೀರಾಮ ಹನುಮಂತ ಸೇವಕ. ಹನುಮಂತ ರಾಮನನ್ನ ಪೂಜೆ ಮಾಡಿದ್ರು. ನಾವು ಮುಂದೆ ರಾಮನ ಬಿಟ್ಟಿವಿ, ಹನುಮಂತನ ಹಿಡ್ಕೊಂಡ್ಬಿಟ್ಟಿವಿ. ಇದು ಅಂತ ತಿಳ್ಕೊಂಡು ಮಹಾಬಲ, ಆಂಜನೇಯ, ವಾಯುಪುತ್ರ ಅಂತ ತಿಳ್ಕೊಂಡು ಹನುಮಂತನ ಪೂಜೆ ಮಾಡೋದು. ಯಾಕಂದ್ರೆ ಹಂಗೂ ಭಾಳ ಶಕ್ತಿ ಅದು ಹನುಮಂತರು. ಈ ಬರೀ ಹನುಮಾನ್ ಚಾಲೀಸ್ ಓದಿ ಸಾಕು, ಅದ್ಭುತ ಶಕ್ತಿ ಅದು.
ರಾಮಚರಿತ ಮಾನಸ ಓದಿದ್ರೆ ಸಾಕು, ಅದ್ಭುತ ಶಕ್ತಿ ಅದು. ನಾವು ಅವ್ರನ್ನ ಸಾದಾ ಸಗಟಾಗಿ ಇವ್ರು ದೇವರ ಅಲ್ಲ ಅಂತ ಹೇಳ್ಕೊಳಕ್ಕೂ ಬರುದಿಲ್ಲ. ಆದ್ರೆ ದೈವಿ ಗುಣಗಳನ್ನ ಮತ್ತು ದೇವರ ಸ್ವರೂಪವನ್ನ ಹೆಂಗಿರ್ತದೆ ನೋಡಿದ್ರಪ್ಪ ಅಂತಂದ್ರೆ ಹುಟ್ಟ್ಯಾರ ಸತ್ತಾರ ದೇವ್ರ ಹೌದಾ ಅಥವಾ ಜಿಜ್ಞಾಸ ಬರ್ತದೆ. ಓಕೆ, ಎಲ್ಲ ಆದ್ಮೇಲೆ ಹನುಮಂತನ ಪೂಜೆ ಮಾಡಕ್ಕೆ ಶುರು ಮಾಡಿದಿಲ್ಲ. ಹನುಮಂತನ ಪೂಜೆ ಮಾಡಿದ್ ಚಲೋ ಇತ್ತು. ಮುಂದೆ ರಾಘವೇಂದ್ರ ಸ್ವಾಮಿಗಳು ಹನುಮಂತನ ಪರಮ ಭಕ್ತರು, ಅವರನ್ನು ಪೂಜೆ ಮಾಡಿದ್ವಿ. ಹನುಮಂತನ ಬಿಟ್ಟಿವಿ, ರಾಘವೇಂದ್ರ ಸ್ವಾಮಿಗಳಿಗೂ ಬಿಟ್ಟಿವಿ. ಇವತ್ತು ರಾಘವೇಂದ್ರ ಸ್ವಾಮಿಗಳು ಕನಸನ ಬಂದ್ಮೇಲೆ ಏನೇನು ಪ್ರವಾಹ ಮಾಡ್ತಾರ ಅವರು. ಬರೇ ವೃಂದಾವನ ಪೂಜೆ ಮಾಡಿದ್ರೆ ಏನೆಲ್ಲ ಆಗ್ತದೆ. ಮತ್ತೆ ಅವರು ದೇವರಂತ ಸಾರಾ ಸೈಟ ಯಾರೇನು ಹುಟ್ಟಿಸುತ್ತಾರ ಅವರು ರಾಘವೇಂದ್ರ ಸ್ವಾಮಿಗಳು, ಅವರು ದೇವರನ್ನಂತೆ. ಕೆಲವೊಂದು ಪ್ರಶ್ನೆ ಆಗ್ತಾರೆ, ಅಲ್ಲ ಅನ್ನೋಂಗಿಲ್ಲ. ಯಾಕಂದ್ರೆ ಕಣ್ಣಾರೆ ಅವು ಪವಾಡಗಳು ನಡೀತಾ ಇದೆ. ಹೌದಾ? ಅದನ್ನ ನೋಡಿದ್ರೆ ಯಾವುದು ದೇವರು ಯಾವುದು ದೇವರಲ್ಲ ಅನ್ನೋದು ಜಿಜ್ಞಾಸು. ಹಿಂಗೆಲ್ಲ ಆದ್ಮೇಲೆ ಮುಂದೆ ವೃಂದಾವನದ ರಾಯರನ್ನ ಪೂಜೆ ಮಾಡ್ಕೊಂತ ಕೂತ ಅದು ಸುಳಿತು. ಅದು ಆಕ್ಚುಲಿ ರಾಯರನ್ನ ಪೂಜೆ ಮಾಡ್ತಕ್ಕಂಥ ಅರ್ಚಕನ ಹಿಡ್ಕೊಂಬಿಟ್ಟಿವಿ ನಾವು. ಮಾತ ನೋಡ್ರಿ ಹೆಂಗ ಮಾಡಿ ಸ್ವಲ್ಪ ಪೂಜೆ ಮಾಡ್ಕೊಡ್ರಿ, ನಾವು ಪಾಳೆ ತಪ್ಪಿಸಿ ಡೈರೆಕ್ಟ್ ಮಾಡಿ ಒಟ್ಟು ಅವ್ನು ಪೂಜೆ ಮಾಡಿ ಅವ್ರು ಬಸ್ಕ ಮಾಡತ್ತಿದ್ರು. ಆ ಬುಟ್ಟು ಕೊಟ್ಟಿದ್ದೆಲ್ಲ ಬರಬರಿ ಆಯ್ತು. ಹಿಂಗ ವೃಂದಾವನಕ್ಕೆ ಮುಟ್ಟಿಸ್ಕೊಟ್ಟ ಬರಬರಿ ಆಯ್ತು. ಅಯ್ಯಪ್ಪ ಅಂದ್ಕೊಂಡು ಅರ್ಚಕರನ್ನು ಪೂಜೆ ಮಾಡ್ತೀವಿ. ಹಿಂಗ ನಾವು ದೇವರನ್ನು ಯಾರನ್ನು ಪೂಜೆ ಮಾಡಕ್ಕೆ ಅನ್ನೋದು ಇದೇ ಬರಲಿಲ್ಲ. ಅಂಥದ್ರೊಳಗ ಈ ಶಕ್ತಿ ವಿಶಿಷ್ಟ ದ್ವೈತ ಅಂತೇನು ಬರ್ತದಲ್ಲ, ಈ ಬಲ್ಬ್ ಅದ, ಬಲ್ಬ್ ಕಣ್ಣಿಗೆ ಕಾಣಿಸುತ್ತೆ. ಆದ್ರೆ ಬಲ್ಬಿನ ಛಾಯಾ ಪ್ರಕಾಶ ಬರೀ ಪ್ರಕಾಶತೆ ಕಾಣುತ್ತಾ, ಅದೊಂದು ಭಾಗ ಕಾಣುತ್ತೆ. ಹೌದಾ? ಹಂಗ ಪರಮಾತ್ಮ ಒಬ್ಬ ಅದನ್ನ ಅವನ ಛಾಯಾ ಏನದಲ್ಲ ಅವನ ಶಕ್ತಿ. ಬಲ್ಬಿನ ಸುತ್ತಲೂ ಇರ್ತಕ್ಕಂಥ ಪ್ರಕಾಶ ಏನದಲ್ಲ ಅವನ ಶಕ್ತಿ. ಈ ಶಕ್ತಿಯನ್ನು ಹಿಡ್ಕೊಂಡ್ರು. ಇದಕ್ಕ ಶಬರ ಅಂದ್ರು. ಶಬರ ಅಂದ್ರೆ ಮತ್ತೆ ಶಿವ, ಮತ್ತೆ ಹೋಗಿ ಹೋಗಿ ಮತ್ತೆ ಶಿವಗೆ ಬರ್ತದ. ಶಿವ ಅನ್ನೋನ್ನ ಒಬ್ರು ರೂಪದೊಳಗೆ ಕಂಡ್ರು, ಮತ್ತೊಬ್ಬನ ಅವನ ಪ್ರತಿಮೆಯನ್ನ ಇಷ್ಟಲಿಂಗ ಇದು ಏನು ಲಿಂಗ ರೂಪದೊಳಗೆ ಕಂಡ್ರು. ಅದ್ರ 3 ಭಾಗ ಮಾಡಿದ್ರು. ಅದಕ್ಕೊಂದು ದೊಡ್ಡ ಸೈದ್ಧಾಂತಿಕ ಏನಿಲ್ಲದ, ವೈಜ್ಞಾನಿಕ ಏನಿಲ್ಲದ 3 ಭಾಗ ಮಾಡ್ತಾರೆ. ಸ್ಥೂಲ ಸೂಕ್ಷ್ಮ ಶರೀರ ಅಂತ. ಮುಂದೆ ಕೆಲವು ಮಂದಿ ಬರೀ ಇದಕ್ಕ ಅಂಟಿಸಿ ಭೂಮಿಗೆ ಅಂಟಿಸಿ ಒಂದ ಜಲದಾನ ಮಾಡಿ ಅದೊಂದು ಇದನ್ನ ಸೃಷ್ಟಿ ಮಾಡಿದ್ರು. ಮುಂದೆ ಇದು ಬೇಡ ಅಂತ ತಿಳ್ಕೊಂಡು ವೀರಶೈವ ಲಿಂಗಾದಿ ಧರ್ಮದೊಳಗ ಅಲ್ಲೇ ನೀವು ಹೋಗಿ ಎಲ್ಲ ಕಡೆ ಯಾಕೆ ಪೂಜೆ ಮಾಡ್ಕೊಡುದು, ನಿಮ್ಮೊಳಗ ಅದು ಕಂತೆ ಹಿಡಿದು ಲಿಂಗವನ್ನು ಕೊಟ್ಟರು, ಅಲ್ಲೇ ಪೂಜೆ ಮಾಡಿರೋದು. ಬಟ್ ಯಾರು ಲಿಂಗವಂತರು ಅನ್ನೋದು ಸರಿಯಾಗಿ ಅದನ್ನು ಪೂಜೆ ಮಾಡ್ಕೊಳ್ತಾ ಇಲ್ಲ. ಬಸವಣ್ಣ ಅವ್ರ ಹೆಸರು ಹೇಳ್ತೀವಿ, ಡಾಮ್ ಡಂಗ್ರ ಹೊಡಿತೀವಿ, ಆದರೆ ಇಷ್ಟಲಿಂಗವನ್ನ ಯಾರೂ ಸಾಧನೆ ಮಾಡ್ಕೊಳ್ಳಿ ತಯಾರಿಲ್ಲ. ಓಕೆ, ಇಷ್ಟೆಲ್ಲ ಹಂತದೊಳಗ ಕೆಲವು ಮಂದಿ ಏನದಲ್ಲ, ನಾವು ಪರಮಾತ್ಮನನ್ನ ನಾವು ಕಾಣೋದಿಲ್ಲ. ಪರಮಾತ್ಮ ಗೋಚರ, ಹೌದಾ? ಅಪ್ರಮೇಯ, ಅವರ್ಣನೀಯ, ರೂಪ ಇಲ್ಲ, ಹೌದಾ ಅಂತ ಎಲ್ಲ ಹೇಳ್ತಾ ಬಟ್ ಅವ್ರ ಶಕ್ತಿಯನ್ನ ಪೂಜಿಸ ಶುರು ಮಾಡಿದ್ರು. ಆ ಶಕ್ತಿ ಪೂಜೆ ಮಾಡಿದೊಳಗ ಶಾಬರಿ ಶಕ್ತಿ ಅಂತ ಬಂತದ್ದು. ಈ ಶಾಬರಿ ಶಕ್ತಿಯನ್ನ 64 ವಿದ್ಯೆಗಳು ಅಂತ ಬರ್ತಿದ್ದು. ಹಿಂದಕ್ಕೆ ಗುರುಕುಲ ಅಂತಿತ್ತು, ಹೌದಾ? ಗುರುಕುಲ ಅಂತಿತ್ತು. ಆ ಗುರುಕುಲದೊಳಗೆ 64 ವಿದ್ಯೆಗಳು ಅಂತ ಬರ್ತಿದ್ದು. ಇದಕ್ಕೆ 64 ವಿದ್ಯಾ ಅಂತ. ಗಣೇಶ 64 ವಿದ್ಯಾ ಪ್ರತಿಪಾದಕ, 64 ವಿದ್ಯೆಗಳನ್ನು ಕಲಿತವ್ರು. ಶ್ರೀರಾಮ ಪ್ರಭು 64 ವಿದ್ಯೆಗಳನ್ನು ಕಲಿತವ್ರು. ಶ್ರೀಕೃಷ್ಣ 64 ವಿದ್ಯೆಗಳು. ಈ 64 ವಿದ್ಯೆಗಳನ್ನು ಕಲಿಸೋದಕ್ಕೆ ಅವರೊಂದು ಶಕ್ತಿ ಇತ್ತು. ಅದಕ್ಕೆ ಅವ್ರ ಪರಮಾತ್ಮ ದೇವರು ಅಂತ ಬೋಡಿ ನಾವು, ಹೌದಾ? ಈ ಶಕ್ತಿ ನಾವು 64 ವಿದ್ಯೆ ಕಲಿಬೇಕಾದಾಗ 64 ವಿದ್ಯೆ ಒಳಗೆ ಎಲ್ಲ ಬರ್ತಾವೆ. 64 ವಿದ್ಯೆ ಯಾವ್ಯಾವ ಗೊತ್ತಿಲ್ಲ. 64 ವಿದ್ಯೆಗಳನ್ನು ಹಿಂದಿನ ರಾಜ ಮಹಾರಾಜರು ಅವರ ಮಕ್ಕಳಿಗೆ ಕಲಿಸಿ ಅವ್ರನ್ನ ರಾಜರನ್ನು ಮಾಡ್ತಿದ್ರು, ಗುರುಗಳನ್ನು ಮಾಡ್ತಿದ್ರು ಒಂದು ಕಾಲ. ಅವರೆಲ್ಲ ಕಲಿತು ಬಂದ ಮೇಲೆ ಲಾಸ್ಟಕ್ಕೆ ಒಂದು ಈ ಶಾಬರಿ ಶಕ್ತಿ ಇರ್ತಿತ್ತು. ಅದಕ್ಕೆ ಮಹಾಶಾಬರಿ ಇರ್ತಿತ್ತು. ಈ ಮಹಾಶಾಬರಿ 64 ವಿದ್ಯೆ ಏನಂತ ಕಲಿತಕ್ಕಂಥ ಒಂದು ಹೆಂಗ ಒಂದಷ್ಟು ಏನು ದೀಪಾವಳಿ ಬಂದಿರ್ತೈತಿ, ರಿಲಯನ್ಸ್ದೊಳಗ, ವಿಮಾರ್ಟ್ನೊಳಗ, ಡಿಮಾರ್ಟ್ನೊಳಗ ಒಂದಿಷ್ಟು ಇದನ್ನ 10 ಇದನ್ನ ಖರ್ಚಿಪ್ ಖರೀದಿ ಮಾಡಿದ್ರೆ 2 ಖರ್ಚಿಪ್ ಫ್ರೀ ಅಂತ ಬರುತ್ತಲ್ಲ. 64 ವಿದ್ಯೆಗಳನ್ನ ಕಲಿತಾದ ಮೇಲೆ ಒಂದು ಬೋನಸ್ ವಿದ್ಯೆ ಅಂತ ತಿಳ್ಕೊಂಡು ಮಹಾಶಾಬರಿ ವಿದ್ಯೆ ಕೊಡ್ತಿತ್ತು. ಅದು ಏನಪ್ಪಾ ಅಂತಂದ್ರೆ ಪರಮಾತ್ಮನ ಶಕ್ತಿಯನ್ನು ನೇರವಾಗಿ ತೆಗೆದುಕೊಂಡು ಅವನನ್ನು ಪ್ರತಿಪಾದಿಸಿಕೊಂಡು ಬೇಕಾದ ಪ್ರತಿ ಸೃಷ್ಟಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ. ಇದು ಮುಂದೆ ನಲಂದ ತಕ್ಷಶಿಲಾ ವಿಶ್ವವಿದ್ಯಾಲಯ ಅಂತ ಅದವಲ್ಲ, ಅದರೊಳಗೆ ಸಾಕಷ್ಟು ಗ್ರಂಥಗಳು ಅದರಲ್ಲಿದ್ದು ಮುಂದೆ ಸುಟ್ಟು ಹೋದ್ರು.
ಆದ್ರೆ ಕೆಲವು ಗ್ರಂಥಗಳ ಕಡೆಗೆ ಬಂದು ಅದನ್ನ ಬುದ್ಧರು ಅದನ್ನ ಇದನ್ನ ಮಾಡ್ಕೊಂಡಾಗ ಅದನ್ನ ಹೀನಾಯಾನ ಬುದ್ಧ ಮಹಾಯಾನ ಹೀನಾಯಾನ ಅಂತಕೊಂಡು 2 ಗ್ರಂಥದೊಳಗ ಅವ್ರು ಅದು ಉಲ್ಲೇಖ ಮಾಡಿದ್ರು. ಇದನ್ನ ಬುದ್ಧರು ಕಲಿತುಕೊಂಡು ಈ ಮಹಾಶಾಪ ಮೊದಲ ಹಿಂದೂ ಧರ್ಮದ ಪರಂಪರೆಗೆ ಇರ್ತದು. ಈಗ ನಿಮಗೊಂದು ದೃಷ್ಟಾಂತ ಕೊಡ್ತೀನಿ. ಶ್ರೀರಾಮಚಂದ್ರರು ಬಂದು ಅಹಲ್ಯನ್ನ ಇದನ್ನ ಮಾಡ್ತಾರೆ, ಮುಟ್ತಾರೆ. ಅಹಲ್ಯ ಹೆಂಗಿದ್ಲಕ್ಕೆ ಕಲ್ಲಾಗಿದ್ಲು. ಮುಟ್ಟಿದ ಕೂಡ ಹೆಂಗೆ ಏನಾದ ಮತ್ತೆ ಏನಾಯ್ತು? ಶ್ರೀರಾಮ ಕೈಯಾಗ ಏನಿತ್ತು? ಶಕ್ತಿ. ಇದೇ ಶಕ್ತಿ, ಮಹಾಶಾಬರಿ ಶಕ್ತಿಯ ಪ್ರತಿರೂಪ. ಅದು ಮುಟ್ಟಿದ ಕೂಡ ಇದಾಗ ಕೃಷ್ಣ ಈಕಿನ ಮುಟ್ಟಿದ ಅಷ್ಟಾವಕ್ರೆ, ಕಂಸನ ಕಡೆ ಅಷ್ಟಾವಕ್ರೆ ಹೊಕ್ಕಿದ್ಲು, ಮುಟ್ಟಿದ ಸೀದಾ ಅದು ಸುಂದರಿ. ಒಂದೇ ಒಂದು ದೃಷ್ಟಾಂತ ಸಾಕು, ಅವ್ರ ಕೈಗೆ ಏನಿತ್ತು. ಸಾಯಿಬಾಬಾ, ಪುಟ್ಪರ್ತಿ ಬಾಬಾ ಇವರೆಲ್ಲ ಮುಟ್ಟಿದ ಕೂಡ ಏನೋ ಆಗ್ತಾವ. ಕಲಿಕೆ ಭಗವಾನ್ ಇವತ್ತಿಗೂ ಕೂಡ ಏನ್ ಮಾಡ್ತಾರಲ್ಲ. ಅದಕ್ಕೆ ನಾವು ರೇಖೆ ಅಂತೀವಿ, ಆದ್ರೆ ಅದು ನಮ್ಮ ಭಾರತದ ಮಹಾಶಾಪರಿ ಅಂತಕ್ಕಂಥ ಶಕ್ತಿ. ಇದು ಲುಪ್ತ ಆಯ್ತು. ಯಾವಾಗ ತಕ್ಷಶಿಲಾ ನಲಂದ ವಿಶ್ವವಿದ್ಯಾಲಯ ಆಯಿತು, ಲುಪ್ತ ಆಯ್ತು. ಆದ್ರೆ ಕೆಲವೊಂದು ಪುಸ್ತಕಗಳು ಇದ್ದಕ್ಕೆ ಅದು ಬುದ್ಧರು ಅದನ್ನು ಕಲಿತು, ಬೌದ್ಧ ಭಿಕ್ಷುಗಳು ಕಲಿತು ಅದನ್ನು ಸ್ಥಾಪನೆ ಮಾಡಿದ್ರು. ಮುಂದೆ ಯೇಸು ಕ್ರಿಸ್ತ ಬಂದು ಅದನ್ನು ಕಲ್ತ್ಕೊಂಡು ಹೋದ. ನೆನಪಿರಲಿ, ಯೇಸು ಕ್ರಿಸ್ತ ಬಂದು ಅವಾಗ ಅಖಂಡ ಭಾರತ ಇತ್ತು, ನೇಪಾಳದವರು ಬಂದು ಈಗ ಬೇಕಾಗ್ತದೆ ಅವ ಕಲ್ತ್ಕೊಂಡು ಹೋದ್ಕೂಳೆ ಅವನ ರೇಖಿ ವಿದ್ಯೆನ ಮಾಡಿದ್ದ ಇಡೀ ತನ್ನ ಬದುಕಿನದಕ್ಕೂ ಕ್ರಿಸ್ತ. ಅವನ ಕೈ ಬಿಟ್ರೆ ಬೇಕು ಹಿಂಗೆ ಕೈ. ನಮ್ಮ ದೇವರುಗಳು ನೋಡಿ ಹಿಂಗ ಇದು ಕೈ, ಒಂದ್ ಕೈ ಮಾಡ್ಯಾರ. ಎಲ್ಲ ದೇವರುಗಳು ನೋಡಿ ಕೈ ಮಾಡಿದ್ ನೋಡಿ. ಅಂದ್ರೆ ಯಾವಾಗ ಆ ಶಕ್ತಿ ಒಳಗೆ ಪ್ರವೇಶ ಆಗುತ್ತೆ, ಕೈ ಮತ್ತು ಕಾಲಿನ ಮೂಲಕ ಹೋಗ್ತದೆ. ಕೈ ಮತ್ತು ಕಾಲಿನ ಮೂಲಕ ಹೋಗ್ತದೆ. ಅದಕ್ಕೆ ದೊಡ್ಡವರಿಗೆ ದೊಡ್ಡವರು ಆಶೀರ್ವಾದ ಮಾಡ್ತಾರ, ಸಣ್ಣವರು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮತ್ತು ಆಶೀರ್ವಾದ ಬಂದಿದ್ದು ಹಿಂಗ. ಹೌದಾ? ನೀವು ನಮ್ಮ ಕಾಲಿ ನಮಸ್ಕಾರ ಮಾಡಿದಾಗ ಅದು ಆಕ್ಚುಲಿ ನಮ್ಮ ಬೃಕುಟಿ ಅಂತ ನಾವೇನು ಹೇಳ್ತೀವಲ್ಲ, ಈ 2 ಹುಬ್ಬುಗಳನ್ನ ಒತ್ತಬೇಕು. 2 ಹೆಬ್ಬೆರಳಿಗೆ ಒತ್ತಬೇಕು. ಗುರುಗಳಾದವರ ಹೆಬ್ಬೆರಳಿಗೆ ಜೋರಾಗಿ ಒತ್ತಿದಾಗ ಹಣೆಯಿಂದ ಒತ್ತಬೇಕು. ಅವಾಗ ಸ್ವಿಚ್ ಆನ್ ಆಗುತ್ತವ ಒಳಗಿಂದ. ಅವಾಗ ಕುಂಡಲಿನಿ ಶಕ್ತಿ ಮೂಲ ಜಾಗೃತ ಆಗ್ತದೆ, ಒಂದು ಶಕ್ತಿ ಜಾಗೃತ ಆಗ್ತದೆ. ಅದಕ್ಕೆ ಅವರ ಬಾಯಿಂದ ಏನು ಬರ್ತದ? ದೀರ್ಘಮಾಯು ಸ್ವಸ್ತಿರ್ಭವತು ಶಾಂತಿರ್ಭವತು ಅಷ್ಟಪುತ್ರ ಸೌಭಾಗ್ಯವತಿ ಭವ ಆಯುರಾರೋಗ್ಯ ಪ್ರಾಪ್ತಿರಸ್ತು. ಈ ಥರದ ವಾಣಿ ಬರ್ತದೆ, ಅದ್ರ ನನಗೆ ಆಗ್ತದೆ. ಯಾಕೆ ವಾಣಿಯೊಳಗೆ ಶಕ್ತಿ ಇರ್ತದೆ. ನೀವು ನಮಸ್ಕಾರ ಮಾಡಿದ ಕೂಡಲೇ ಶಕ್ತಿ ಉದ್ದೀಪನ ಆಗ್ತದೆ. ಅವಾಗ ಅವ್ರು ಇದ್ದಾರೆ, ಅದಕ್ಕೆ ಒಳ್ಳೇದಾಗ್ತದೆ ನಿಮ್ಗೆ. ಆದ್ರೆ ನೀವೇನು ಮಾಡ್ತೀವಿ? ಇವತ್ತು ಕಾಲಮಾನ ಬದಲೇ ಆಗೈತಿ. ಗುರುಗಳಿಗೆ ಆಯ್ತಾ ಮುಗಿತು ನಮ್ಮ ಕತೆ ಅಂತ ಹಿಂಗೆ ಮಾಡಿ ಸುಮ್ಮನೆ ಇದು ಮಾಡಕ್ಕೆ ಹೋಗಬೇಡ್ರಿ. ಅಲ್ಲಿ ದೂರ ನಮಸ್ಕಾರ ಮಾಡ್ಬೇಕು. ಯಾವತ್ತಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಈ ಭೃಕುಟಿಯನ್ನು ಒತ್ತಿ ಹಿಡಿಬೇಕು. ಅವ್ರು ಆಶೀರ್ವಾದ ಮಾಡ್ತಾರೆ. ನೀವು ಬೇಕಾದ್ರೆ ನೋಡಿರ್ಬೇಕಾರೆ, ನೀವು ಯಾರೇ ನಮಸ್ಕಾರ ಮಾಡ್ತೀರಿ, ಅವ ನಿಮ್ಮ ಶತ್ರು ನಮಸ್ಕಾರ ಮಾಡಿರ್ಬೇಕಾದ್ರೆ ಅವ ಸಾಯಿ ಮಗನ ಅನ್ನೋದಿಲ್ಲ. ಏನಂತ ನಾವು ಒಳ್ಳೇದಾಗ ಅಂತ ನಾವು. ಹೌದಾ? ಅದಕ್ಕೆ ಬೆಸ್ಟ್ ನಿಮಗೆ ಆಶೀರ್ವಾದ ಮಾಡೋರಪ್ಪ ಅಂದ್ರೆ ತಂದೆ, ತಾಯಿ ಮತ್ತು ಗುರು. ಇವರು ಜೀವಂತ ದೇವರುಗಳು. ಅದಕ್ಕೆ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ಸಂಜೆ ಆಗ್ತದೆ ಊರಿಗೆ ಹೊರಡುವಾಗ ಅವರೇ ನಿಜವಾದ ದೇವರುಗಳು. ಅವರೇ ನಮ್ಗೆ ಅವ್ರ ಬಾಯಿದ ವಾಣಿ ಬರ್ತಾರೆ, ಅದನ್ನು ಕಾಪಾಡ್ತದೆ. ಅದಕ್ಕೆ ಇವತ್ತು ನೀವು ಮಕ್ಕಳು ನಮಸ್ಕಾರ ಮಾಡಿ ಹೋಗಿ ಬಾ ಮಗನೆ ಅಂತೀವಿ. ಹೋಗಿ ಅನ್ನೋದಿಲ್ಲ, ಯಾರು ಹೋಗುತ್ತೇನೆ ಹೋಗಿ ಬಾ ಮಗನೆ ಅಂತೀವಿ. ಆ ಹೋಗಿ ಬಾ ಅಂತಕ್ಕಂಥ ಶಕ್ತಿ ಎಷ್ಟದಪ್ಪ ಅಂದ್ರೆ ಎಷ್ಟೋ ಅಪಘಾತಗಳನ್ನು ರಕ್ಷಿಸ್ಕೊಂಡು ಕರ್ಕೊಂಡು ಬರ್ತದೆ. ಸೊ ಇದು ಶಕ್ತಿ ವಿಶಿಷ್ಟಾದ ಸಿದ್ಧಾಂತ. ಇದು ಅಂದ್ರೆ ನಮಗೆ ಕಣ್ಣಿಗೆ ಕಾಣೋ ಒಂದು ಅಗೋಚರ ಶಕ್ತಿ ಅದ, ಅದರಿಂದ ಆಟ ಆಗ್ತಾ ಇದೆ. ಇವತ್ತು ನೀವು ನೇರವಾಗಿ ಹೇಳ್ಬೇಕಂತಪ್ಪ ಅಂದ್ರೆ, ಈಗ ನಮ್ಮಲ್ಲಿ ಅಷ್ಟಿಲ್ಲ. ನೀನು ಒಬ್ಬ ಯೋಗ ಟೀಚರ್, ಹೌದಾ? ನನ್ನ ಶಿಷ್ಯರು ಎಷ್ಟೋ ಜನ ಫಾರಿನ್ ಒಳಗೆ ಕಲಿಸ್ತಾರೆ. ನಾನು ಹೇಳ್ದಂಗೆ ಅವ್ರೇನು ಹೇಳೋದಿಲ್ಲ. ಬರೀ ಕೈ ಎತ್ತು, ಕಾಲು ಎತ್ತು, ಸೊಂಟ ಒಳಸಾಡಿ ಇಷ್ಟೇ ಇರ್ತಾರೆ. ಅವರು ಬೆವರು ಬರ್ಸುವಂಗೆ ಮಾಡಿಸ್ತಾರೆ ಕೆಲಸ, ವರ್ಕೌಟ್ ಮಾಡಿಸ್ತಾರೆ. ಅದಕ್ಕೆ ಲೈಕ್ ಮಾಡ್ತಾರೆ. ನಾವು ಹೋಗಿ ಓಂಕಾರ ಹೇಳಿದ್ರೆ, ಇಂಥ ಫಿಲಾಸಫಿಗೆ ಹೇಳಿದ್ರಪ್ಪ ಅಂದ್ರೆ ಲೈಕ ಮಾಡೋದಿಲ್ಲ. ನಮ್ಮನ್ನು ಲೈಕ ಮಾಡೋದಿಲ್ಲ ಅವರು. ನನ್ನ ಶಿಷ್ಯನ ದೇವರನ್ನು ಪೂಜೆ ಮಾಡ್ತಾರೆ. ಅವ್ರು ಯಾಕೆ ಸ್ವೆಟ್ಟಿಂಗ್ ತರಿಸ್ತಾರಪ್ಪ ಅಂತಂದ್ರೆ, ಅವ್ರಿಗೆ ಅಲ್ಲೊಂದು ಪರಂಪರೆ ಅದ.
ಒಂದು ಹೋಟೆಲ್ಗೆ ಹೋದ್ರಪ್ಪ ಅಂತಂದ್ರೆ ಒಂದು ಏನರ ಪಪ್ ತೊಗೊಂತೀರಿ, ಬಿಸ್ಕಿಟ್ ತೊಗೊಂತೀರಿ. ಆ ಬಿಸ್ಕಿಟ್ ತೊಗೊಂಡಾಗ, ಪಪ್ ತೊಗೊಂಡಾಗ, ಬ್ರೆಡ್ ತೊಗೊಂಡಾಗ ಅದ್ರ ಮ್ಯಾಗ ಇದು ಇಂತಿಷ್ಟು ಕ್ಯಾಲ್ರಿ ಅಂತ ಬರ್ದಿರ್ತೈತಿ, ಇಂತಿಷ್ಟು ಕ್ಯಾಲ್ರಿ ಅಂತ ತಿಳ್ಕೊಂಡು ಬರ್ದಿರ್ತೈತಿ. ಬಿಸ್ಕಿಟ್ ಮ್ಯಾಗ 25 ಕ್ಯಾಲ್ರಿ, ಚಪಾತಿ ತಿಂದ್ರೆ 75 ಕ್ಯಾಲ್ರಿ, ಒಂದು ಐಸ್ ಕ್ರೀಮ್ ತೊಗೊಂಡ್ರಪ್ಪ ಅಂದ್ರೆ 125 ಕ್ಯಾಲ್ರಿ, ಹಿಂಗೆ ಬಂದಿರ್ತಾರೆ. ಅವ್ರು ಟೋಟಲ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅವ್ರು ನಮಗೆ ಬೇಕಾಗಿದ್ದು 2,500 ಕ್ಯಾಲರಿ ದಿನ ಬೇಕು ನಮಗೆ ಟೋಟಲ್. ಅದನ್ನ ನೀವು 4 ಹೊತ್ತರ ಕೂಡ ತಗೋರಿ, 3 ಹೊತ್ತರ ಕೂಡ ತಗೋರಿ, ಓಕೆನಾ? ಅವರು ಒಮ್ಮೊಮ್ಮೆ ತಿನ್ಬಾರ್ದ, ಅವರು ಕೂಡ ನಮ್ಮಂಗ ತಿಂತಾರ. ಬಟ್ ನಮಗೆ ತಿಂದು ಹಿಂಗಾಗಿ ಉಬ್ಕೊಂಡು ಕೂಡ್ತೀವಿ ನಾವು ಭಾರತೀಯರು, ಹೌದಾ? ಅವ್ರು ಹಂಗಿಲ್ಲ. 2,500ಕ್ಕಿಂತ ಹೆಚ್ಚು ಕ್ಯಾಲರಿ ಹೋಗ್ತಿಲ್ಲ, ಅದನ್ನ ಬರ್ನ್ ಮಾಡ್ಕೊಳಕ್ ಬರ್ತಾರ ಅವರು. ಎಲ್ಲೇ ಯೋಗ ಸ್ಟುಡಿಯೋ ವರ್ಕೌಟ್ ಮಾಡ್ತಾನೆ ಇಷ್ಟು. ಅದಕ್ಕೆ ಅವರು ಏನು ಜಿಮ್ ಮಾಡ್ತಾರೆ, ಇದನ್ನ ಮಾಡ್ತಾರೆ, ಕಾರ್ಕಸ್ ಮಾಡ್ತಾರೆ, ಏನು ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, TMT ಮಾಡ್ತಾರೆ, ಟ್ರೆಡ್ಮಿಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅದು ಅಲ್ಲಿ ಮತ್ತೆ ಅದು ಟ್ರೆಡ್ಮಿಲ್ ತೋರಿಸುತ್ತೆ ಇಷ್ಟು ಕ್ಯಾಲರಿ ಬರ್ನ್ ಅಂತ ಅಂದ್ಕೊಂಡು. ಸೊ ಒಂದು ಇದು ಬಂತ. ಈಗ ಉಣ್ತಕ್ಕಂಥ ಆಹಾರದೊಳಗ ಇಂತಿಷ್ಟು ಕ್ಯಾಲರಿ ಬರ್ತದ, ಬರ್ನ್ ಆಗುತ್ತೆ ಅಂತ ತಿಳ್ಕೊಂಡು ಇದನ್ನೊಂದು ಕಡೆ ಸರಿಸಿದ್ರಪ್ಪ ಅಂತಂದ್ರೆ ನಿಮ್ಮ ಮನೆ ಹೆಂಗದಪ್ಪ ಅಂತಂದ್ರೆ ರಾವದ ಅಂತಾರೆ. ಎಷ್ಟೋ ಮಂದಿ ಮನ್ಯಾಗ ನೆಗೆಟಿವಿಟಿ ತುಂಬೈತಿ ಅಂತಂತಾರೆ. ಆ ನೆಗೆಟಿವಿಟಿ ತುಂಬೋರು ಯಾರು? ನೀವು ಪ್ರೀತಿಯಿಂದ ಅದ್ರಿ, ಅದರದ್ದು ಪಾಸಿಟಿವಿಟಿ ಬೇರೆ. ಪಾಸಿಟಿವಿಟಿ ಇಡೀ ಜಗತ್ತಿನೊಳಗೆ 2 ಶಕ್ತಿ ಅದಾವೆ. ಒಂದು ಪಾಸಿಟಿವ್ ಎನರ್ಜಿ, 2 ನೆಗೆಟಿವ್ ಎನರ್ಜಿ ಅಂತ ತಿಳ್ಕೊಂಡು, ಹೌದಾ? ನಿಮ್ಮಲ್ಲಿ ಪ್ರೀತಿ ಅದ, ವಾತ್ಸಲ್ಯ ಅದ, ಕರುಣಾ ಅದ, ಮಮತಾ ಅದ, ಇವೆಲ್ಲ ಪಾಸಿಟಿವ್ ಎನರ್ಜಿ ತಂದು ಕೊಡ್ತದ. ನಿಮ್ಮಲ್ಲಿ ದ್ವೇಷ ಅದ, ರಾಗ ಅದ, ಮತ್ಸರ್ಯ ಅದ, ಹೆಟ್ರೆಡ್ನೆಸ್ ಅದ, ಸೇಡ್ ತುಂಬೈತಿ, ಹೌದಾ? ಕ್ರೋಧ ಅದ, ಇವೆಲ್ಲ ಏನು ಮಾಡ್ತದೆ ನೆಗೆಟಿವಿಟಿ. ಮತ್ತೊಬ್ಬರಿಗೆ ಕೆಡಕ್ ಮಾಡ್ತಕ್ಕಂಥ ಬುದ್ಧಿ ನಿಮಗೆ ವಿಚಾರ ಬಂತಿದ್ರು ಗುರುನ, ಹೌದಾ? ಅವ್ರಿಗೆ ಮಾಟ ಮಾಡಿಸಿದ್ರು, ಇವ್ರಿಗೆ ಮಾಟ ಮಾಡಿಸಿದ್ರು, ಅವ್ರಿಗೆ ತಂದು ಇವ್ರಿಗೆ ಇವೆಲ್ಲ ಮಾಡೋದ್ರಿಂದ ನೆಗೆಟಿವಿಟಿ ನಿಮ್ಮ ಮನೆಯೊಳಗೆ ತುಂಬ್ತದೆ. ಯಾವಾಗ ನಿಮ್ಮ ಮನೆಯೊಳಗೆ ನೆಗೆಟಿವಿಟಿ ತುಂಬ್ತೈತಿ, ನಿಮಗೆ ವಿಚಾರ ಬದಲಿ ಹಾಕೋ, ಮನೆಯಾಗ ಬಂದವರು ವಿಚಾರ ಬದಲಿ ಹಾಕೋ. ಯಾವಾಗ ನೆಗೆಟಿವಿಟಿ ತುಂಬಿರ್ತೈತಿ, ನಿಮ್ಮಿಂದ ಒಳ್ಳೆಯ ಕೆಲಸ ಆಗೋದಿಲ್ಲ, ನೀವು ಚಂದಾಗಿ ಶಕ್ತಿಲ್ಲ, ಬದುಕು ನರಕ ಆಗ್ತದೆ. ಹೇಗೆ ಕ್ಯಾಲರಿ ಹೆಚ್ಚಾದಾಗ ಅದ್ರ ವರ್ಕೌಟ್ ಮಾಡಿಕೊಂಡು ಕಡಿಮೆ ಮಾಡ್ಕೊಂತಾರ. ಬಟ್ ನೆಗೆಟಿವಿಟಿಯಿಂದ ನೀವು ಮತ್ಸರ ಒಬ್ರಿಗೆ ಹೊಟ್ಟೆ ಕಿಚ್ಚು ಮಾಡಿದ್ರಪ್ಪ ಅಂದ್ರೆ 127 ಫ್ರೀಕ್ವೆನ್ಸಿ ಒಳಗೆ ನೆಗೆಟಿವಿಟಿ ಬರ್ತದೆ. ಒಬ್ಬರು ಮರ್ಡರ್ ಮಾಡಬೇಕು ಅಂತ ತಿಳ್ಕೊಂಡು ಮರ್ಡರ್ ಮಾಡಿದೆ ಅಂತ ತಿಳ್ಕೊಂಡ್ರೆ 6,500 ಫ್ರೀಕ್ವೆನ್ಸಿ ಒಳಗೆ ಮನೆಯೊಳಗೆ ನೆಗೆಟಿವಿಟಿ ತುಂಬ್ತದೆ. ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಭಾವನಾ ಬಂದ್ರೆ ಸಾಕು, ನಿಮ್ಮ 75 ಫ್ರೀಕ್ವೆನ್ಸಿ ಒಳಗೆ ನೆಗೆಟಿವಿಟಿ ಬರ್ತದೆ. ಬರೀ ಭಾವನೆಗಳ ಮೇಲೆ ಅದನ್ನ ಕ್ಯಾಲರಿ ತಿಂದು ಕರಗಿಸೋನಾಗ ಏನಾರ ಮಾಡಿದ್ರಿ, ಬಟ್ ಇದನ್ನ ಬರೀ ತುಂಬ್ಕೊಂತ ಹೋಗಿ ಖಾಲಿ ಮಾಡಲಿಲ್ಲ. ಮತ್ತೆ ಇದನ್ನ ನೆಗೆಟಿವಿಟಿ ತೆಗಿತಕ್ಕಂಥ ಶಕ್ತಿ ಯಾವಾಗದ, ಯಾವ್ದಕ್ಕದಪ್ಪ ಅಂದ್ರೆ ಓನ್ಲಿ ಶಾಬರಿ ಶಕ್ತಿ. ಈ ಶಾಬರಿ ಶಕ್ತಿ ಒಂದು ಮಹಿಮಾತ್ಮಕ ಶಕ್ತಿ ಇದೆ. ಇದನ್ನ ಫಾರಿನ್ಗೆ ಹೋಗ್ತಿದ್ರು. ಮಹಾಶಾಬರಿ ಶಕ್ತಿ ಅನ್ನೋದು ಫಾರಿನ್ಗೆ ಹೋಗಿ ರೇಖಿ ಅಂತ ಹೆಸರಿಟ್ಕೊಂಡು ಬಂತಿದ್ರು, ಲೇಬಲ್ ಹಾಕೊಂಡು ರೇಖಿ ಅಂತ ಹೆಸರಿಟ್ಕೊಂಡ್ಬಂತು. ಹೆಂಗಪ್ಪ ಅಂತಂದ್ರೆ ಈಗ ಒಂದು ಇದನ್ನ ಒಂದು ಏನಾರ ಸಾಮಾನು ತರ್ತೀರಿ, ಇದಕ್ಕೆ ಇಡ್ಲಿ, ರೋಮ, ಗೀಮ ಇಂಥದ್ದು ಓದಕೊಂಡು ಯಾರೋ ನಮ್ಮ ಶಿಷ್ಯರು ಅವತ್ತು ಬ್ರಿಫ್ಕೇಸ್ ತಂದಿದ್ರು, ಅದ್ರ ಮ್ಯಾಗ ಲೇಬಲ್ ಹಚ್ಚಿದ್ರು ಮೇಡ್ ಇನ್ ಇಟ್ಲಿ ಅಂತ ತಿಳ್ಕೊಂಡು. ಅವ ಬಂದು ಎಲ್ಲರಿಗೂ ಹೇಳೋಣ, ಇಟ್ ಇಸ್ ಮೇಡ್ ಇನ್ ಇಟ್ಲಿ, ಐ ಹ್ಯಾವ್ ಬ್ರಾಟ್ ಇಟ್ ಫ್ರಮ್ ಇಟ್ಲಿ ಅಂತ ತಿಳ್ಕೊಂಡು. ಮುಂದೆ ಅವ್ರ ಮನ್ಯಾಗ ಒಂದು ಸಣ್ಣ ಹೋಗಿರ್ತಿ, ಇದಕ್ಕಿಂತ ಸಣ್ಣ ಆಡ್ಕೊಂತ ಅದನ್ನ ಇಡ್ಲಿ ಮೇಡ್ ಇನ್ ಇಟ್ಲಿ ಅಂತ ಬ್ಯಾನರ್ ಹಚ್ಚಿದ್ರಲ್ಲ, ಇದು ಸ್ಟ್ರಿಪ್ ಹಚ್ಚಿದ್ರಲ್ಲ, ಅದನ್ನ ಆಡ್ಕೊಂತ ಹೀ ಸ್ವಲ್ಪ ಎದ್ದಿತ್ತದು ಕಿತ್ತಿಬಿಟ್ಟು. ಆದ್ರೆ ಹಿಂದೆ ಮೇಡ್ ಇನ್ ಇಂಡಿಯಾ ಅಂತ ಬರ್ತಿತ್ತು. ಮೇಡ್ ಇನ್ ಇಟ್ಲಿ ಅಂತ ಇದರಿಂದ ಮೇಡ್ ಇನ್ ಇಂಡಿಯಾ ಅಂತ ಇತ್ತು. ಸೇಮ್ ಈ ಮಹಾಶಾಬರಿ ಅಪ್ಲೈ ಆಗ್ತದೆ. ಈ ರೇಖೆ ಅನ್ನೋದು ಮೇಡ್ ಇನ್ ಇಂಡಿಯಾ, ಬಟ್ ಮ್ಯಾಗ ಲೇಬಲ್ ರೇಖೆ ಅಂತ ಬಂತು. ಅದನ್ನ ನಮ್ಮ ಇಂಡಿಯಾ ಅಪ್ಕೊಂತು ಎಲ್ಲ ಕಡೆ ರೇಖೆ ಪ್ರಚಾರ ಆಗಿದೆ. ಬಟ್ ಅದು ಏನೇ ಇರಲಿ, ರೇಖೆನೂ ಮಹಾ ಅದ್ಭುತ, ಹೌದಾ? ಅದಕ್ಕೆ ನಾ ಪ್ರತಿಯೊಬ್ಬರಿಗೆ ಏನು ಹೇಳ್ತೀನಪ್ಪ ಅಂದ್ರೆ, ನೀವು ಸುಖವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ನೀವು ಗೌರವ ಪಡ್ಕೋಬೇಕು, ಸಮಾಜದೊಳಗೆ ಮರ್ಯಾದೆ ತಗೋಬೇಕು, 4 ಮಂದಿ ನಿಮ್ಮ ಪ್ರೀತಿಯಿಂದ ಕಾಣ್ಬೇಕಪ್ಪ ಅಂದ್ರೆ ಒಂದು ಯೋಗ ಕಲೀರಿ, 2ನೇದು ರೇಖೆ ಕಲೀರಿ. 2 ಕಲಿತಪ್ಪ ಅಂದ್ರೆ ನಿಮಗೆ ಹಿಡಿಯೋರೇ ಯಾರೇ. ಯೋಗ ಅನ್ನೋದು ಭಗವದ್ಗೀತಾ ಮತ್ತು ಯೋಗ ಅನ್ನೋದು ಇವೆಲ್ಲ ಹಾರ್ಡ್ವೇರ್ ಇವೆಲ್ಲ, ಹೌದಾ? ಯೋಗದೊಳಗೆ ಮತ್ತೆ ಇದು ಪತಂಜಲಿ ಸೂತ್ರ ಅಂತ ಬರ್ತದೆ.
ಇದು ಹಾರ್ಡ್ವೇರ್. ಭಗವದ್ಗೀತಾ ಮತ್ತು ಈ ರೇಖೆ ಅನ್ನೋದು ಸಾಫ್ಟ್ವೇರ್. ಹೌದಾ? ನಮ್ಮ ಮುಂದೆ ಅದಕ್ಕೆ ಅಂಥದ್ರೊಳಗೆ ನಾವು ನೇರವಾಗಿ ಮಹಾಶಾಬ್ರ ಶಕ್ತಿಯನ್ನು ನೀವು ತೆಗೆದುಕೊಂಡಿದ್ದೀವಿ. ಹೌದಾ? ರೇಖಿ ಹೀಲರ್ಸ್ ಕೂಡ ಮಹಾಶಾಬ್ರ ಶಕ್ತಿಯನ್ನು ತೋರ್ತಾ ಇದ್ದಾರೆ. ಹೌದಾ? ರೇಖಿ ಒಳಗ ಅದು ಜಪಾನ್ಗೆ ಹೋಗಿ ಬಂದದ್ದಕ್ಕೆ ಜಪಾನ್ನ ಪವಿತ್ರ ಸಿಂಬಾಲನ್ನು ಬಳಸ್ತಾರೆ. ನಮ್ಮಲ್ಲಿ ಭಾರತೀಯ ಪರಂಪರೆ ಒಳಗ ಏನು ಸ್ವಸ್ತಿಕ್ ಪವಿತ್ರ ಸಿಂಬಾಲ್, ಓಂ ಪವಿತ್ರ ಸಿಂಬಾಲ್. ಹೌದಾ? ಮತ್ತೆ ಕೆಲವು ಈ ಸಿಂಬಾಲ್ ಬರ್ತಾವೆ, ಅವೆಲ್ಲ ಪವಿತ್ರ ಸಿಂಬಾಲನ್ನು ಬಳಸಿ ಹಿಂದಿನವರು ಶಕ್ತಿಯನ್ನು ಕಳಿಸ್ತಿದ್ರು. ಬರೀ ಸ್ಪರ್ಶ ಮಾತ್ರದಿಂದ ಎಲ್ಲವನ್ನು ಮಾಡ್ತಿದ್ರು ಅವರು, ಸ್ಪರ್ಶ ಮಾತ್ರದಿಂದ. ಈಗ ಅದು ರೇಖೆಯಿಂದ ಆಗ್ತಾ ಇದೆ ಅಷ್ಟೇ. ಆದ್ರೆ ನೀ ರೇಖೆ ತಗೊಂಡಿಕ್ಕರೆ ರೇಖೆಯ ಪ್ರಯೋಜನ ತಗೊಂಡಿಲ್ಲೇನು, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಹಾಗೇನೆ ಮಹಾಶಾಬ್ರ ಮಾಡ್ತೀನಿ ಗ್ಯಾರಂಟಿ. ಸುಮ್ಮನೆ ತಗೊಂತಿ ಬಿಡ್ತಿ ಅದ್ರ ಉಪಯೋಗ ತಗೊಳ್ಬೇಕು. ಆದ ಕಾರಣ ನಾನು ಪ್ರತಿಯೊಬ್ಬರಿಗೆ ಏನು ಹೇಳ್ತೀನಪ್ಪ ಅಂತಂದ್ರೆ, ಮಹಾಶಾಬ್ರ ಎನ್ನುವುದು ಅಪ್ಪಟ ಭಾರತೀಯ ವಿದ್ಯೆ, ಗುರುಕುಲದಲ್ಲಿ ಕಲಿಸ್ತಕ್ಕಂಥ ಪ್ರಾಚೀನ ವಿದ್ಯೆ ಇದು. ಹೌದಾ? ಆ ವಿದ್ಯೆಯ ಸಾಧನೆ ಮಾಡ್ಕೊಂತ ಕುಂತಪ್ಪ ಅಂದ್ರೆ ನಿಮ್ಮೊಳಗೊಂದು ಅದಮ್ಯ ಶಕ್ತಿ ಬರ್ತದೆ. ಒಂದು ನಿಮಗೆ ಶಕ್ತಿ ಬಂದಾಗ, ಶಕ್ತಿವಂತರಾದಾಗ ನಿಮ್ಮ ಒಳಗಿನ ಚಕ್ರಗಳು ಉದ್ದೀಪನಗೊಳ್ತಾ ಹೋಗ್ತವೆ. ಯಾಕಂದ್ರೆ ಇವತ್ತು ನಿಮಗೆ ಏನಾದರೂ ಆರೋಗ್ಯ ಕೆಟ್ಟಾಗ, ಭಾವನೆಗಳು ವೃತ್ತಾದಾಗ, ಕೆಟ್ಟಾಗ ಅದಕ್ಕೆ ಕಾರಣ ನಿಮ್ಮ ಚಕ್ರಗಳ ಇಂಬ್ಯಾಲೆನ್ಸ್. ಈ ಚಕ್ರಗಳು ರಿಪೇರಿ ಮಾಡೋದು ರೇಖಿ ಬಿಟ್ಟರೆ ಮತ್ತೊಂದಿಲ್ಲ, ಯೋಗ ಸಾಧನೆ ಬಿಟ್ಟರೆ ಮತ್ತೊಂದಿಲ್ಲ. ಹೌದಾ? ಭಾಳ ಅದ್ಭುತ ಅದ. ಈ ನಮ್ಮ ಮನುಷ್ಯ ಜನ್ಮ ಅನ್ನೋದು ಅದ್ಭುತ ಅದ. ಬಹುಶಃ ನೀವು ಯಾರಾದರೂ ದ ಮ್ಯಾನ್ ಅನ್ನೋನ್ ಅಂತ ತಿಳ್ಕೊಂಡು, ಮ್ಯಾನ್ ಅನ್ನೋನ್ ಅಂತ ಒಂದು ಪುಸ್ತಕ, ಆ ಪುಸ್ತಕವನ್ನು ಓದಿರಪ್ಪ ಅಂತಂದ್ರೆ ನಮ್ಮೊಳಗೆ ಬ್ರಹ್ಮಾಂಡದ ಜಗತ್ತೇ ಅದ. ಯಾವ ಶಂಕರಾಚಾರ್ಯ ಏನು ಹೇಳಿದ್ರು ಅದು ಅದ. ಆದರೆ ಮತ್ತೆ ಶಂಕರಾಚಾರ್ಯ ಮರಿತೀವಿ. ಮ್ಯಾನ್ ಅನ್ನೋನ್ ಅಂತ ಹೇಳಿ ಬರೆದಂತ ಅವನು ಮರಿತೀವಿ, ರೇಖಿನೂ ತಗೊಂಡಿವಿ ಮೊದಲು ಮರಿತೀವಿ, ಬರೀ ಹಿಂಗ ಮಾಡ್ಕೊಂಡು ಹೋಗ್ತೀವಿ. ಒಳಗಿನದನ್ನ ಚೆಕ್ ಮಾಡ್ಕೊಳ್ಳೇ ಇಲ್ಲ ನಾವು, ಸುಮ್ಮನೆ ಕೊಳಿತೀವಿ, ಅಳ್ತೀವಿ. ಇವತ್ತು ನಾನು ಎಷ್ಟು ಮಂದಿ ನನ್ನ ಕೂಡ ಮಾತಾಡ್ತಾರಲ್ಲ, ಅಳ್ತಾರೆ. ಬರೀ ನನ್ನ ಗಂಡ ಹಂಗೆ ಮಾಡಿದ, ನನ್ನ ಮಕ್ಕಳು ಹಿಂಗೆ ಮಾಡಿದ್ದು, ನನ್ನ ಹೆಂಡತಿ ಹಿಂಗದಾಳ, ನನ್ನ ಮಗಳು ಹಂಗದ. ಬರೀ ಕಂಪ್ಲೇಂಟ್ 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 ಕಂಪ್ಲೇಂಟ್. ಪ್ರತಿಯೊಬ್ಬರು ನೀವು ಮನುಷ್ಯರಲ್ಲ, ಕಂಪ್ಲೇಂಟ್ ಬಾಕ್ಸ್. ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಮನಿದು ಸಮಸ್ಯೆ ಹಾಕ್ತಾರೆ. ಗಂಡ ಹಂಗದನ, ಒಟ್ಟು ಮನಿತನ ಜವಾಬ್ದಾರಿ ತೊಗೊಳಕ್ತಾ ಇಲ್ಲ, ನಾನೇ ಡೇಕ್ ಬೇಕು, ತಂದು ಹಾಕೋದಿಲ್ಲ, ತಿಂದು ಹಾಕ್ತಾನೆ. ಬರೀ ಹಂಗೆ ಹಿಂಗೆ, ನಮ್ಮ ಮನೆ ಬರೋರು ಹಂಗೆ ಅದಾರ, ನಮ್ಮ ಮಾತು ಹಿಂಗೆ ಅದಾರ, ನಮ್ಮ ಬಾಡಿದವ್ರು ಹಿಂಗೆ ಅದಾರ, ನಮ್ಮ ನೆರೆಯವರು ಹಿಂಗೆ ಅದಾರ. ಬರೀ ಕಂಪ್ಲೇಂಟ್ ಕೊಡ್ತೀವಿ. ಬಟ್ ಕಂಪ್ಲೇಂಟ್ ಕೊಡೋದು ಬೇಕಾಗಿಲ್ಲ. ಪ್ರತಿಯೊಂದು ನಿಮ್ಮ ಅನಿಸಿಕೆಗೆ ತಕ್ಕಂತೆ ನೀವು ಕ್ರಿಯೇಟ್ ಮಾಡಬಹುದಾಗಿದೆ. ಯು ಆರ್ ದ ಬೆಸ್ಟ್ ಫಾರ್ಚೂನ್ ಕ್ರಿಯೇಟರ್ ಆಫ್ ಯುವರ್ ಓನ್. ನೀವೇ ನಿಮ್ಮ ಭವಿಷ್ಯದ ನಿರ್ಮಾಪಕರಿದ್ದೀರಿ. ನಿಮ್ಮ ಭವಿಷ್ಯವನ್ನು ಹೆಂಗೆ ನಿರ್ಮಾಣ ಮಾಡ್ಕೋಬೇಕು ನಿಮ್ಮ ಕೈಯಾಗದ. ಬಟ್ ಆದ್ರೆ ಕೊಯ್ ಅನ್ನೋದು ಬಿಡವಲ್ರಿ. ಕೊಯ್ ಅಂತೀರಿ, ಬರೀ ಅಳ್ತೀರಿ ಅಳ್ತೀರಿ ಅಳ್ತೀರಿ, ದುಃಖ ಪಡ್ತೀರಿ, ಕಷ್ಟ ಪಡ್ತೀರಿ. ನನಗೆ ಅಷ್ಟು ಕಷ್ಟ, ಬಟ್ ಫೀಲಿಂಗ್ಸ್ ತಟ್ ಎದ್ದು ನಾನು ಏನನ್ನಾದ್ರು ಸಾಧಿಸಬಲ್ಲೆ ಅಂತ ತಿಳ್ಕೊಂಡು ಯಾರು ಮಾಡಕ್ಕೆ ಇಲ್ಲ. ನಾ ಏನು ಇದನ್ನೆಲ್ಲ ಹೇಳ್ತೀನಿ, ಇದನ್ನು ಮಾಡಿದವರು ವಿವೇಕಾನಂದರು ಬಡ್ಕೊಂಡ್ರು. ಅವರು ಹೇಳಿ ಎದ್ದೇಳಿ ಅಂತ ಯಾಕೆ ಬಡ್ಕೊಂಡ್ರಪ್ಪ ಅಂತಂದ್ರೆ ಇದಕ್ಕೆ ಬಡ್ಕೊಂಡ್ರು. ನಿಮ್ಮ ಒಳಗೊಂದು ಅಸಾಧಾರಣ ಸಾಮರ್ಥ್ಯ ಇದೆ, ಅದನ್ನು ಬಡಿದು ಎಬ್ಬಿಸ್ಕೊಡ್ರಿ. ನೀವು ಹೇಳಿಗಳ ಕೂಡಬೇಡ ಅಂತಿದ್ರು ಅವರು. ಅದಕ್ಕೆ ಒಂದು ಅದ್ಭುತ ಜ್ಞಾನವನ್ನು ತಗೊಂಡಿರಿ ನೀವು. ಮಹಾಶಾಬ್ರ ಅನ್ನೋದು ಅಪ್ರತಿಮ ಜ್ಞಾನ ಅದು, ಬಟ್ ಅದನ್ನು ಬಳಸ್ಕೊಳ್ತಿಲ್ಲ. ನಾವೊಂದು ಇದ್ರೊಳಗೆ ಬರೆದೀನಿ, ಗೊತ್ತದ ನಿಮಗೆ ಎಲ್ಲ ಬೇಕು ಕರೆ, ಆದರೆ ಏನು ಮಾಡಕ್ತಾ ಇರಲಿಲ್ಲ ಅಂತ ತಿಳ್ಕೊಂಡು. ಹೌದಾ? ನೀವು ಗಾಡಿ ಬಿಸಿಲು, ನಾಳೆ ಬಿಸಿಲು ಬರ್ತದ, ಗಾಡಿ ನಿಮ್ಮ ಗಾಡಿ ಬೇಕು, ನೆಳ ನಿಲ್ಲಿಸ್ತಿರಿಲ್ಲ, ನೆಳ ಬೇಕಿಲ್ಲ ನಿಮ್ಗೆ. ಒಂದು ಗಿಡ ನಡ್ತೀರಿ, ಯಾರು ಒಂದು ಗಿಡ ನಾಡಕ್ತಾ ಇರಲಿಲ್ಲ, ನಟ್ಟಿದ್ದನ್ನು ಕೆಡಿದ ಕರೆ ರಕ್ಷಿಸ್ಲಾಗ್ತಾ ಇರಲಿಲ್ಲ. ಆದ್ರೆ ನೆಳ ಬೇಕು. ಹಂಗೇನೆ ಏನು ಮಾಡಕ್ತಾ ಇರಲಿಲ್ಲ, ಏನು ಯೋಗಾಸನ ಮಾಡೋದಿಲ್ಲ, ಪ್ರಾಣಾಯಾಮ ಮಾಡೋದಿಲ್ಲ, ಧ್ಯಾನ ಮಾಡೋದಿಲ್ಲ, ವಾಕಿಂಗ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಬಟ್ ಆರೋಗ್ಯ ಬೇಕಂತ. ಹಂಗ ಕುತ್ಕೊಂಡು ಆರೋಗ್ಯ ಬೇಕಂದ್ರೆ ಹೆಂಗ್ ಬರ್ತದದು? ಅದಕ್ಕೆ ಏನಾದ್ರೂ ಮಾಡ್ಬೇಕು. ಸಾಧನಾ, ಇದಕ್ಕೆ ಸಾಧನ, ಏನಾದ್ರೂ ಮಾಡಬೇಕು ಅನ್ನೋದು ಸಾಧನ.
ಯಾರು ಸಾಧನ ಮಾಡ್ತಾರ ಅವರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತಾ, ಅವ್ರು ಮುಂದೆ ಬರ್ತಾರೆ. ಅದಕ್ಕೆ ಸಾಧನಾ ಮಾರ್ಗದೊಳಗೆ ನೀವು ಮುಂದುವರಿರಿ ಅಂತ ತಿಳ್ಕೊಂಡು ನಿಮ್ಗೆ ಪ್ರಚೋದನೆ ಮಾಡಲಿಕ್ಕೆ ನಾನು ಬಂದಿದ್ದೆ. ಇಲ್ಲಿ ಮುಖ್ಯ ಸಮಸ್ಯೆಯನ್ನು ಪ್ರತಿಯೊಬ್ಬರು ಇರ್ತಾರೆ. ಏನು? ನಾನು 2 ಎಪಿಸೋಡ್ನೊಳಗೆ ರೇಖಿ ಬಗೆಗೆ ಮಹಾಶಾಬರಿ ಬಗೆಗೆ ಹೇಳಿದ್ದೀನಿ, ಹೌದಾ? ಒಂದೇದು ಇದರೊಳಗೆ ಯಾವುದು ಓಂ ಪರಾತ್ಪರ ಪರಾಶಕ್ತಿ ಬಗ್ಗೆ ಹೇಳಿದ್ದೆ. ಇದಕ್ಕೆ ಎಲ್ಲರೂ ಕನ್ಫ್ಯೂಷನ್ ಮಾಡಿಕೊಂಡು ಇದನ್ನ ತಿಳ್ಕೊಂಡಾರ. ಏನು? ಶಾಬರಿ ಶಕ್ತಿ ಅಂತ ತಿಳ್ಕೊಂಡಾರ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಇದು ಶಾಬರಿ ಶಕ್ತಿ ಮಂತ್ರ ಅಲ್ಲ, ಇದು ಶಾಬರಿ ಶಕ್ತಿಯ ಆಹ್ವಾನ ಮಂತ್ರ ಅಂತ ಸ್ಪಷ್ಟವಾಗಿ ನಾ ಹೇಳಿದ್ದೀನಿ ನಾನು. ಓಂ ಪರಾತ್ಪರ ಪರಾಶಕ್ತಿ ಪರಬ್ರಹ್ಮ ಚೈತನ್ಯ ಸ್ವರೂಪಾಯ ಜಗದುತ್ಪತ್ತಿ, ಅದಕ್ಕಿಂತ ಮುಂಚೆ ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತ ಅಂತ ಬರ್ತದೆ. ಇದು ಎಲ್ಲ ಪರಾತ್ಪರ ಪರಾಶಕ್ತಿ, ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತ, ಇವೆಲ್ಲ ಏನಪ್ಪ ಅಂದ್ರೆ ಪರಮಾತ್ಮನ ಹೋಲಿಕೆಗಳು, ಪರಮಾತ್ಮನ ಗುಣಗಳು. ಅವನು ಹೊಗಳ್ತೀವಿ ನಾವು ಇಷ್ಟೇ. ಇನ್ನು ಯಾವ ದೇವರನ್ನು ನಾ ಇದನ್ನ ಮಾಡ್ತಾ ಇಲ್ಲ. ಇದು ಪರಬ್ರಹ್ಮನ ಒಂದು ವೇದದೊಳಗೆ ಬರೆದಕ್ಕಂಥ ಒಂದು ಮಂತ್ರ. ಇದು ಮಂತ್ರ ವಿದ್ಯಾನಿಧಿ ಅಂತ ಒಂದು ಪುಸ್ತಕ ಅದ. ಅದ್ರೊಳಗ ದೇವರನ್ನ ಆಹ್ವಾನ ಮಾಡ್ಕೊಳತಕ್ಕಂಥ ದೇವರಂದ್ರೆ ಏನು ಅಂತ ಹೇಳ್ತಲ್ಲ, ಅವಾಗ ಶಿವಗ ಶಾಬರ ಅಂದ್ರ ಶಬರ ಶಂಕರ ವಿಲಾಸ ಅಂತ ಒಂದು ಪುಸ್ತಕ ಬರೋದು ನೋಡ್ರಿ. ಶಬರ ಶಂಕರ ವಿಲಾಸ ಅಂತಕೊಂಡು ಶಿವನಿಗೆ ಶಬರ ಅಂತ ಕರೀತಾರೆ, ಮತ್ತು ಶಿವೆಗೆ ಪಾರ್ವತಿಗೆ ಶಾಬರಿ ಅಂತಾರ, ಶಿವೆಗೆ ಶಾಬರಿ ಅಂತಾರ. ಆಕ್ಚುಲಿ ನಾ 2 ಗುಣ ಅಂತ ಹೇಳಿದೆ, ಒಂದು ನೆಗೆಟಿವ್, ಒಂದು ಪಾಸಿಟಿವ್. ಪಾಸಿಟಿವ್ ಶಿವ, ನೆಗೆಟಿವ್ ದುರ್ಗೆ ಕಾಳಿ ಶಾಬರಿ. ಬಟ್ 2 ಬೇಕು. ಹೇಗೆ ಫೇಸ್ ಅಂಡ್ ನ್ಯೂಟ್ರಲ್ ಇದ್ದಾಗ ಮಾತ್ರ ಲೈಟ್ ಹತ್ತದ. ಬರೀ ನಿನ್ನೊಳಗೆ ಬರೀ ಪಾಸಿಟಿವಿಟಿ ಇತ್ತಪ್ಪ ಅಂದ್ರೆ ನೀನು ಎಂದೂ ಆಗುದಿಲ್ಲ. ಸೊ ರಾವಣ ಇವರೆಲ್ಲ ಏನಪ್ಪಾ ಅಂದ್ರೆ, ರಾವಣ ಪಾಸಿಟಿವ್ ಇದ್ದ, ನೆಗೆಟಿವ್ ಇದ್ದ ಅಂತ ಅನ್ನೋಂಗಿಲ್ಲ. ರಾವಣನೊಳಗೂ ಪಾಸಿಟಿವಿಟಿ ಇತ್ತು, ಮಹಾಶಿವ ಭಕ್ತ. ಬಟ್ ಏನಿತ್ತಪ್ಪ ಅಂದ್ರೆ 50% ಇರಬೇಕದು, ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಬಟ್ ರಾವಣನಲ್ಲಿ 60% ನೆಗೆಟಿವಿಟಿ ಇತ್ತು, ಅದೇ 60% ರಾಮನಲ್ಲಿತ್ತು. 60% ಪಾಸಿಟಿವಿಟಿ ಇದ್ದದಕ್ಕೆ ರಾಮ ದೇವರಾದ, 60% ನೆಗೆಟಿವಿಟಿ ಇದ್ದದಕ್ಕೆ ಇವ ರಾಕ್ಷಸ. ಅದಕ್ಕೆ 2 ಬೇಕೇ, ಅದು ಸಮವಾಗಿರ್ಬೇಕು. ಅದಕ್ಕೆ ಸಮತ್ವಂ ಯೋಗ ಮುಖ್ಯತೆ ಅಂತ ಹೇಳ್ತಾರೆ. ಸಮವಾಗಿರ್ಬೇಕು. ಒಂದು ಹೆಚ್ಚದಪ್ಪ ಅಂದ್ರೂ ನೀವು ಉಜ್ಜಲಾಗುವುದಿಲ್ಲ. ಜಗತ್ ನೀವು ಪೂರ್ಣ ಬೇಕಾದ್ರೆ ಇದಾಗಬೇಕಾದ್ರೆ 100ಕ್ಕೆ 100 ನಿಮ್ಮಲ್ಲಿ ಪಾಸಿಟಿವಿಟಿ ಬರಲಿ, ಜಗತ್ ನಿಮ್ಮನ್ನು ಒಂದು ಕ್ಷಣ ಮುಗಿಸೋದಿಲ್ಲ. ತಿಂದು ಹಾಕ್ತಾರೆ, ತಿಂದು ಪೂರ ನೀವು 100ಕ್ಕೆ 100 ರಾಕ್ಷಸ ಆಗ್ರಿ, ನಿಮ್ಮನ್ನು ಸಾಯಿ ಹೊಡೆಯಕ್ಕೆ ಅಷ್ಟು ತಯಾರಾಗ್ತಾರೆ, ಗೊತ್ತಾ? ಆದ ಕಾರಣ ಈ ರೇಖಿ ಅನ್ನೋದು, ಮಹಾಶಾಬರಿ ಅನ್ನೋದು 2ನ್ನು ಇಕ್ವಲ್, ಯೋಗ ಅನ್ನೋದು ಯೋಗ ಕೂಡ ಇವೆರಡನ್ನು ಇಕ್ವಲ್ ತಗೊಂಡು ನಿಮ್ಮ ಪರಿಪೂರ್ಣ ಮನಸ್ಸನ್ನ ಮಾಡ್ತದೆ. ಅದಕ್ಕೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತಾರೆ. ಅಂದ್ರೆ ಅದು ಪೂರ್ಣ, ಇದು ಪೂರ್ಣ. ಹೌದಾ? ಪೂರ್ಣದಿಂದ ಪೂರ್ಣ ಕಳೆದರೆ ಪೂರ್ಣವೇ ಉಳಿಯುತ್ತದೆ, ಪೂರ್ಣದಲ್ಲಿ ಪೂರ್ಣವನ್ನು ಕೂಡಿಸಿದರೆ ಪೂರ್ಣವೇ ಉಳಿಯುತ್ತದೆ ಅಂತ. ಅದಕ್ಕೆ ನಾವು ಪ್ರತಿಯೊಬ್ಬರು ಪೂರ್ಣ ಆಗಬೇಕು. ನೀವೇ ನೋಡಿ, ನೀವು ಹೆಂಗಸದಿ, ನೀವು ಹೆಂಗಸರಿದ್ದೀರಿ, ನೀವು ಹೆಂಗಸರಿದ್ದೀರಿ, ಇವ ಗಂಡಸದನ. ಆದರೆ ನೀವು ಯಾರು ಹೆಂಗಸರಲ್ಲ, ಇವ್ಯಾರು ಗಂಡಸರಲ್ಲ, ಗೊತ್ತಾ? ಇವ ಹೆಂಗಂಡಸು, ಗಂಡೆಂಗಸು, ಇವ ನೀವು ಹೆಂಗಂಡಸು. ಯಾಕೆ ಅದಕ್ಕೆ ಹೇಳ್ತೀವಪ್ಪ ಅಂತಂದ್ರೆ, ನಿಮ್ಮಲ್ಲಿ ಅರ್ಧ ಭಾಗ ಗಂಡು ಭಾಗದ, ಅರ್ಧ ಭಾಗ ಹೆಣ್ಣು ಭಾಗದ. ಇವರಲ್ಲಿ ಅರ್ಧ ಭಾಗ ಗಂಡು ಭಾಗದ, ಅರ್ಧ ಭಾಗ ಹೆಣ್ಣು ಭಾಗದ. ಪೂರ್ಣ ಇಲ್ಲ ಅವರು, ನೀವು ಪೂರ್ಣ ಇಲ್ಲ. ಹೆಂಗ? ಅದಕ್ಕೆ ಮದುವೆ ಒಳಗೆ ನಿಮ್ಮನ್ನ ಅರ್ಧ ಎಡಕ್ಕೆ ಯಾಕೆ ನಿಲ್ಲಿಸ್ತಾರ? ಮಕ್ಕಳಬೇಕಾದ್ರೆ ಎಡಕ್ಕೆ ಇದು ಬಲಭುಗ ಯಾಕೆ ಮ್ಯಾಗ ಮಾಡ್ತಾರೆ? ಇದು ಶಾಸ್ತ್ರದ ಕಾರಣ. 2 ಸಮತೋಲನತೆ ಮಾಡಲಿಕ್ಕೆ ಮಹಾಶಾಬರಿ, ರೇಖಿ ಮತ್ತು ಯೋಗ ಬಿಟ್ಟರೆ ಮತ್ತೊಂದು ವಿದ್ಯೆ ಜಗತ್ತಿನಲ್ಲಿ ಇಲ್ಲ. ಇಲ್ಲಿ ರೇಖಿಯಿಂದ ಮತ್ತು ಯೋಗದಿಂದ ನೀವೇನು ಮಾಡ್ತೀರಿ? ಚಕ್ರಗಳ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಳ್ತೀವಿ. ಇಷ್ಟು ಚಕ್ರಗಳ ಇಂಬ್ಯಾಲೆನ್ಸೇ ನಿಮ್ಮ ಅಡೆತಡೆಗಳಿಗೆ, ನೋವಿಗೆ, ನಲಿಗೆ ಕಾರಣ ಆಗ್ತದೆ. ಹೌದಾ? ಇಲ್ಲಿ ಇದನ್ನು ಸಂಬಂಧಿಸಿದಂತೆ ಅನೇಕ ವಿದ್ಯೆಗಳು ಬರ್ತಾವೆ. ಕರ್ಣ ಪಿಶಾಚಿನ ಅಂತ ಬರುತ್ತೆ, ಅಪ್ಸರ ಸಾಧನ ಅಂತ ಬರುತ್ತೆ, ಯಕ್ಷಿಣಿ ಸಾಧನ ಅಂತ ಬರ್ತದೆ. ಮುಂದೆ ಏನು ಮಹಾಶಾಬರಿ ಸಾಧನ ಅಂತ ಕಲ್ತೀರಿ ನೀವು, ಛಾಯಾಪುರುಷ ಸಾಧನ ಅಂತ ಬರ್ತದೆ. ಇವೆಲ್ಲ ಸಾಧನಗಳು ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು
ಎರಡೂ ಶಕ್ತಿಗಳನ್ನ ಸಮನ್ವಯ ಮಾಡಿಕೊಂಡು ಮತ್ತೊಂದು ಶಕ್ತಿಯನ್ನು ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ದ್ವೈತ ವಿದ್ಯಾ ಅಂತ ಅದನ್ನು ಅವ್ರು ಪ್ರತಿಪಾದನೆ ಮಾಡಕ್ಕೆ ಬಂದರು, ಆದ್ರೆ ಅದು ಸಕ್ಸಸ್ ಆಗಿಲ್ಲ. ಆ ವಿದ್ಯೆಯನ್ನ ಮಾಡ್ಕೊಂಡಾಗ ಮುಂದೆ ಪರಾಶರಿ ವಿದ್ಯಾ ಅಂತ ಬರ್ತದ, ಬಗಲಾಮುಖಿ ವಿದ್ಯಾ ಅಂತ ಬರ್ತದ, ಯಕ್ಷಿಣಿ ವಿದ್ಯಾ ಅಂತ ಬರ್ತದ, ಕರ್ಣ ಪಿಶಾಚಿ ಅಂತ ಬರ್ತದ, ಚಿನ್ನಮಸ್ತ ಧ್ಯಾನ, ಅದು ದಶಮಹಾವಿದ್ಯೆಗಳು ಬರ್ತಾವೆಲ್ಲ. ಹೌದಾ? ಇವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ಬದುಕನ್ನು ಬಂಗಾರ ಮಾಡ್ತಾವ, ನಮ್ಮ ನೋವುಗಳನ್ನು ತೆಗಿತಾವ, ಆನಂತರ ನಮ್ಮನ್ನು ಉನ್ನತ ಮಟ್ಟಕ್ಕೆ ಹೋಯ್ತಾವ, ನಮ್ಮ ಪ್ರತಿಯೊಂದು ನೋವನ್ನು ನಿವಾರಿಸ್ತಾವ, ಪ್ರತಿಯೊಂದು ಕಷ್ಟಗಳನ್ನು ಪರಿಹಾರ ಮಾಡ್ತಾವ. ಹೌದಾ? ಈಗ ನೀವು ಎಷ್ಟು ಅನೇಕ ಕಷ್ಟಗಳಿಂದ ಬಾಧಿತರಾಗಿದ್ದೀರಿ. ಛಾಯಾಪುರುಷರೊಳಗೆ ಇದನ್ನ ಮಾಡ್ತಾರ. ನೀವು 6 ತಿಂಗಳು ನಿಮ್ಗೆ ಮುಂಚೆಗೆ ನೀವು ಯಾವಾಗ ಸಾಯ್ತೀರಿ ನಿಮ್ಗೆ ಗೊತ್ತಾಗ್ತದೆ. ಕರ್ಣ ಪಿಶಾಚಿನಿ ಒಳಗೆ ಏನೋ ನಮ್ಮ ಸಮಸ್ಯೆ ಬರ್ತಾವ, ನನ್ನ ಸಮಸ್ಯೆ ಯಾಕೆ ಬಂದದ್ದು ಉತ್ತರ ಕೊಡ್ತದ್ದು. ಈ ಥರದ ಅನೇಕ ಸಮಸ್ಯೆ ಸಮಾಧಾನಗಳನ್ನ ಬಗೆಹರಿಸತಕ್ಕಂಥ ಶಕ್ತಿ ಕಾಸ್ಮಿಕ್ ವೇವ್ಸ್ನಾಗ ಅದಾವ. ಇವನ್ನೆಲ್ಲ ವಶೀಕರಣ ಮಾಡ್ಕೋಬೇಕು. ಇದಕ್ಕೆ ವಶೀಕರಣ ಅಂತಾರೆ. ಈ ಸದ್ಯಕ್ಕೆ ಅದಕ್ಕೆ ಕೇಳೋದ್ರಿಂದ ಇಂಥ ಇದನ್ನ ಅದನ್ನ ಕಲ್ಕೋಬೇಕು ಅಂದಾಗ ಜೀವನ ಸರಳ ಆಗ್ತದೆ. ಅದಕ್ಕೆ ನೀವು ಭಾಗ್ಯವಂತರಿದ್ದೀರಿ, ಒಂದು ಅದ್ಭುತ ವಿದ್ಯೆಯನ್ನು ಕಲ್ತವರಿದ್ದೀರಿ. ಈ ವಿದ್ಯೆಗಳು ಮುಂದುವರಿಯಿರಿ. ಮತ್ತೆ ಮತ್ತೆ ಹೇಳ್ತೀರಿ, ಈ ಮಹಾಶಾಬರಿ ಒಳಗ ಆಹ್ವಾನ ಮಂತ್ರ ಪರಾತ್ಪರ ಪರಾಶಕ್ತಿ ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತ ಚೈತನ್ಯ ಸ್ವರೂಪಾಯ ಪರಬ್ರಹ್ಮ ಚೈತನ್ಯ ಸ್ವರೂಪಾಯ ಜಗದುತ್ಪತ್ತಿ ಸ್ಥಿತಿ ಪ್ರಳಯಕಾರಕಾಯ. ಹೌದಾ? ಅಂದ್ರೆ ನೀನೇ ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥ ಶಕ್ತಿ ಇದೆಯಪ್ಪ. ಜಗದುತ್ಪತ್ತಿ ಸ್ಥಿತಿ ಪ್ರಳಯಕಾರಕಾಯ ಸರ್ವ ಸಂಕಟಹರ, ಎಲ್ಲ ನೋವುಗಳನ್ನ ಸಂಕಟಗಳನ್ನು ನಿವಾರಿಸತಕ್ಕಂಥ ಶಕ್ತಿ ನೀನು. ಪ್ರಸೀದ ಪ್ರಸನ್ನಳಾಗು ಅಂತ. ಸರ್ವ ತಂತ್ರಾನ್ ಸಿದ್ಧಿನ್ ಕುರು ಸರ್ವ ಕೌತುಕಾಂತರ್ಷಯ. ಚಮತ್ಕಾರ ತೋರಿಸು. ಯಾಕೆ ಆಗ್ತಕ್ಕಂಥ ಇದು ಆಗೋದೇ ಇಲ್ಲ ಅಂದ್ಕೊಂಡಿದ್ದೀವಿ, ಅದನ್ನ ಆಗಿ ತೋರಿಸು. ಈ ಥರದ ಒಂದು ವಿಜ್ಞಾಪನೆಯನ್ನ ಆ ಪರಮ ಚಿತ್ಶಕ್ತಿಯಲ್ಲಿ ಮಾಡ್ಕೊಳ್ತೀವಿ ನಾವು. ಅದಕ್ಕೆ ಆವಾಹಯಾಮಿ ಮುಂದ ಏನು ಬರ್ತದ ಲಾಸ್ಟ್ ಸರ್ವತಂತ್ರ ಸಿದ್ಧಿನ್ ಕುರು ಕೃಪಾಮಯ ಸ್ವಾಹ ಅಂತಂದ್ಮೇಲೆ ಮತ್ತೊಂದು ಆವಾಹನ ಮಂತ್ರ ಅಂತ ಅದನ್ನ ಬಳಸಿರಪ್ಪ ಅಂತಂದ್ರೆ ಅದೇ ಸ್ವಾಹ ಅಂತ ಹೇಳಿದ್ಮೇಲೆ ಆವಾಹಯಾಮಿ ಅವಾಗ ಲಾಸ್ಟಕ್ಕೆ ಆವಾಹಯಾಮಿ ಅಂತ ಹೇಳ್ಬೇಕು. ಇದು ಆಹ್ವಾನ ಮಂತ್ರ ಪೂರ್ತಿಯಾಗಿ ಮುಂದ 2 ಸಲ 3 ಸಲ ಹೇಳ್ಬೋದು. 2 ರಿಂದ 3 ಸಲ ಒಂದು ಸಲ ಆವಾಹಯಾಮಿ. ಇನ್ನು ಮುಂದೆ ಇದ್ರೊಳಗೆ ತಾಂತ್ರಿಕ ಬರ್ತದೆ ಅಗಚ್ಚ ಅಂದ್ರೆ ಈಗ ಬರಿ ಒಳಕು ಬರೀತಿಲ್ಲ, ಹಂಗ ಬರ್ರಿ ಅನ್ನೋದು ಆವಾಹಯಾಮಿ. ಅಗಚ್ಚ ಅಂತ ಬರ್ರಿ ಕೂಡಿ ಏಳಿ ಎದ್ದೇಳಿ ಹಂಗ. ಹೌದಾ? ಸೊ ಈ ಮಂತ್ರ ಬಳಕೆ ಆದ್ಮೇಲೆ ಮುಂದೆ ನೀವು ರೇಖಿ ಶಕ್ತಿಯನ್ನು ಬಳಕೆ ಮಾಡ್ತಾ ಇರ್ತೀರಿ. ಅವಾಗ ಇದು ಮಹಾಶಾಬರಿಯ ಪೂರ್ಣ ಮಂತ್ರ ಏನಪ್ಪಾ ಅಂತಂದ್ರ ಓಂ ಶ್ರೀಂ ಹ್ರೀಂ ಕ್ಲೀಂ. ಓಂ ಅನ್ನೋದು ಪರಮಚಿತ್ ಶಕ್ತಿಯ ವಿಶ್ವಶಕ್ತಿ ಮಂತ್ರ. ಶ್ರೀಂ ಅನ್ನೋದು ಮಹಾಲಕ್ಷ್ಮಿ ಮಂತ್ರ. ಹ್ರೀಂ ಅನ್ನೋದು ಮಹಾಶಾಬರಿ ಮಂತ್ರ. ಕ್ಲೀಂ ಅನ್ನೋದು ಕಾಳಿ ಮಂತ್ರ. ದುರ್ಗೆ ಮಂತ್ರ. ಹೌದಾ? ಇವು 4 ಬೀಜಾಕ್ಷರಗಳನ್ನ ಬಳಸ್ತಾರೆ. ಅದು ಆದ್ಮೇಲೆ ಓಂ ಕಾತ್ಯಾಯಿ ಮತ್ತೆ ಮಹಾಮಾಯ. ಕಾತ್ಯಾಯಿನಿ ಮಹಾಮಾಯ ಅಂತ ಬರ್ತದ. ಅಂದ್ರೆ ಮಹಾಮಾಯಾ ಏನ್ ಮಾಯಾ ಮಾಡಕ್ಕೆ ಗೊತ್ತದ. ಹೌದಾ? ಅದು ಜಗತ್ತೇ ಮಾಯಾ ಅದಕ್ಕಿಗೆ. ಕಾತ್ಯಾಯಿನಿ ಮಹಾಮಾಯೆ, ಮಹಾಯೋಗಿನ್ಯದೀಶ್ವರಿ, ಯೋಗಿ ಅನ್ಯದೀಶ್ವರಿ, ಯೋಗಿ ಅಧೀಶ್ವರಿ ಅದಕ್ಕೆ. ಮಹಾಯೋಗಿ ನದೀಶ್ವರಿ ಮಹಾಶಾಬರಿ. ಹಾಗೆ ಮಹಾಶಾಬರಿಗೆ ಇವು ಉಪಮೆಗಳು, ಹೊಗಳಿಕೆಗಳು, ಸ್ತುತಿಗಳು. ಹೌದಾ? ಅದಾದ್ಮೇಲೆ ಪ್ರಸೀದ. ಹೌದಾ? ಏನ್ ಬರ್ತದ? ಮಹಾಶಾಬರಿ ಪ್ರಸೀದ ಮತ್ತೆ ಈ ಕ್ಷಣಕ್ಕೆ ಬರ್ತದೆ. ಮಂಚದ ಮೇಲೆ ಬುಕ್ ಇದೆ, ಬರ್ದಿಟ್ಕೊಂಡಿದ್ದಾನೆ ಸುಮ್ಮನೆ. ಪ್ರಸೀದ ಈ ಕ್ಷಣಕ್ಕೆ ಮಾಡ್ತದೆ. ಇರ್ಲಿ ಆ ಮಂತ್ರವನ್ನ ಹೇಳ್ಬೇಕು. ಅಂದಾಗ ನಿಮ್ಮೊಳಗ ರೇಖಿ ಓತಪ್ರೋತವಾಗಿ ಬೆಳೆಸುತ್ತೆ. ಆಮೇಲೆ ಅದ್ರ ಮೇಲೆ ನೀವು ರೇಖಿಯ ಸಂಕೇತಗಳು ಕೊಡ್ಬೋದು. ಯಾಕಂದ್ರೆ ನೀವು ಬರೀ ಮಹಾಶಾಬರಿ ಯಾಕಂತ ತಗೊಂಡಿರಿ, ರೇಖಿನೂ ಕಲ್ತೀರಿ. ಬಟ್ ನಮ್ಮಲ್ಲಿ ಏನ್ ಮಾಡ್ತೀವಿ ನಾವು, ಇಂಡಿಯನ್ ಈ ಮಹಾಶಾಬರಿಯ ಇದನ್ನ ಕೊಡ್ತೀವಿ ನಾವು.
ಸೌಂದರ್ಯಗಳನ್ನು ಸಂಕೇತಗಳನ್ನು ಕೊಡ್ತೀವಿ ಕಲಿತವ್ರಿಗೆ. ಸೊ ಈ ಕ್ಷಣಕ್ಕೆ ಮರೆತು ಈ ಕ್ಷಣಕ್ಕೆ ಅದು ಪೂರ ಬರ್ತಾ ಇಲ್ಲ. ಹೇಳ್ತೀನಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಕಾತ್ಯಾಯಿನಿ ಮಹಾಮಾಯೆ ಮಹಾದೇವಿ ಶ್ರೀ ಮಹಾಶಾಬರಿ ತವ ಚರಣಂ ಶರಣಂ ಪ್ರಪದ್ಯೆ. ತವ ಚರಣಂ ಅನನ್ಯ ಕಾಲುಗಳಿಗೆ ನಮಸ್ಕಾರ ಮಾಡ್ತೇನೆ. ತವ ಚರಣಂ ಶರಣಂ ಪ್ರಪದ್ಯೆ ಶಕ್ತಿಂ ಶಕ್ತಿಂ ತವ ಶಕ್ತಿಂ ದೇಹಿ ಮೇ ಕೃಪಾಮಯಿ. ಕರುಣಾಕರಿ ಸ್ವಾಹ. ಕರುಣಾಕರಿ ಅಥವಾ ಕೃಪಾಮಯಿ ಎರಡು ಬರ್ತಾವ. ಕರುಣಾಕರಿ ಸ್ವಾಹ ನೀವು ಬಳಸ್ಬೋದು, ಕೃಪಾಮಯಿ ಅಂತ ಬರ್ಬೋದು. ಅಲ್ಲಿ ಕೃಪಾಮಯ ಅಂತಿಕೊಂಡು ಪರಮಾತ್ಮ ಶಕ್ತಿ ಹೇಳ್ತೀವಿ. ಇಲ್ಲಿ ಕೃಪಾಮಯಿ ಅಥವಾ ಕರುಣಾಕರಿ ಸ್ವಾಹ. ಈ ಮಂತ್ರವನ್ನ ಹೇಳಿ ನೀವು ಬೇಕಾರ ಹಿಂಗ್ ಕೈ ಹಿಡ್ಕೊಳ್ಬೇಕಾರ. ಟ್ರೈ ಮಾಡಿ ನೋಡಿದೆ, ಸುಮ್ಮನೆ ಟ್ರೈ ಮಾಡಿದ್ರೆ ಎಷ್ಟು ಎನರ್ಜಿ ಇದೆ, ಫುಲ್ ಗಿರ 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 ಶುರು ಆಯ್ತು. ಅವತ್ತು ನೀವು ಕೊಟ್ಟಿದ್ರಲ್ಲ ದೀಕ್ಷೆ ಆಗೋದು ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ ನೀವು. ನೀನ್ ತಗೊಳ್ಳೇಬೇಕು ಬೇಡ ಅಂತ ಏನು ಹೇಳಿದ್ದಿಲ್ಲ. ಸುಮ್ಮನೆ ಟ್ರೈ ಮಾಡಿದೆ ನೋಡೋಣ ಅಂತ, ಅದಕ್ಕೆ ಬರ್ದಿಟ್ಕೊಂಡೆ ಇದ್ರಲ್ಲೇ. ಬರ್ದು ಒಂದೇ ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಫುಲ್ ತಲೆ ಗಿರ 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 ಅಂತ ಇದೆ. ಅವತ್ತು ಎಷ್ಟು ಫಾಸ್ಟ್ ಹೀಲ್ ಆಯ್ತಂದ್ರೆ 10-15 ನಿಮಿಷಕ್ಕೆಲ್ಲ ಓಲ್ ಬಾಡಿ ಮಾಡ್ಕೊಂಡಿದೆ. ಒಂದು 30 ಸೆಕೆಂಡ್ಗೆ ಸಾಕು, ಅಷ್ಟು ಫಟಾಫಟ್ ಆಗೋಯ್ತು. ಅದ್ಭುತ ಶಕ್ತಿ ಬರುತ್ತೆ. ಅದೇ ಯಾಕಂದ್ರೆ ಮೂಲ ಮಂತ್ರ ಅದು, ಮಹಾಶಾಬರಿಯ ಮೂಲ ಮಂತ್ರ ಅದು. ರೇಖಿ ಕೊಡ್ಬೇಕಾದಾಗ ಈ ಮಂತ್ರ ಹೇಳಿ ನೀವು 2ನೇ ಡಿಗ್ರಿ ತಗೊಂಡಿದ್ರಪ್ಪ ಇದು ಮಾಡ್ಬೇಕು. 1ನೇ ಡಿಗ್ರಿ ತಗೊಂಡು ಇದು ಒಂದೇ ಅಂದು ರೇಖಿ ಆವಾರ ಮಾಡ್ಕೊಂಡು ಸಾಕು. ಎಲ್ಲರೂ ಸೆಕೆಂಡ್ ಆಗಿದೆಲ್ಲ ಅದನ್ನ ಅವಾಗ ನೀವು ಡೈಕ್ಯುಮೆಂಟ್ ಚೌಕರಿ ಕೊಡ್ಕೊಂಡು ಮಾಡ್ಕೋಬೇಕು. ಬಹಳ ಅತಿ ಅದ್ಭುತ. ಒಂದೇದ್ದು ದಿವ್ಯ ನಂಬಿಕೆ ಬೇಕು, ವಿಶ್ವಾಸ ಬೇಕು ಅದ್ರೊಳಗೆ. ಹೌದಾ? ವಿಶ್ವಾಸದಿಂದ ಶುರು ಮಾಡ್ಬೇಕು. ಯಾವಾಗ ನಿಮ್ಮ ನಂಬಿಕೆ ಮತ್ತು ಅಸೀಮ ವಿಶ್ವಾಸ ಶುರು ಆಗುತ್ತಾ ಅವಾಗ ಶಕ್ತಿ ಕೂತಪೂರ್ತ. ಇವಾಗ 111 ಸಲ ಹೇಳಿಕ್ಕೆ ಹೇಳಿದ ಫಸ್ಟ್ ಮಂತ್ರ ಇದೆಲ್ಲ. ಹೌದು. ನೀವು 111 ದಿವಸ ಅನ್ನೋರಾಗಿದ್ದಾರಪ್ಪ ಅಂದ್ರೆ 111 ಸಲ ಅನ್ಬೇಕು. ಹೌದಾ? ಮುಂದೆ ನಾನು ಇದನ್ನ 1,11,000 ಮಾಡ್ಬೇಕಂತಂದ್ರೆ 108 ಸಲ ಅಂದು ಬಿಡಬೇಕು, ಮತ್ತೆ ಆನಂದ ಕಂಟಿನ್ಯೂ ಮಾಡ್ಬೇಕು. 108 ಸಲದಕ್ಕೂ 111 ಸಲಕ್ಕೂ ಒಂದು ವ್ಯತ್ಯಾಸ ಅದ. ಹೌದಾ? ಒಂದು ವ್ಯತ್ಯಾಸ ಅದ. ಅದಕ್ಕೆ ಆ ಅಂಕಿಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ 108 ದಿನ ಅಂದ್ರೆ 111 ದಿವಸ ಮಾಡಿದ್ರಪ್ಪ ಅಂತಂದ್ರೆ ನೀವು 111 ಸಲ 111 ದಿವಸ ಮಾಡಿ. ಗೊತ್ತಾಯ್ತಲ್ಲ? ಸೊ ಹಾಗೆ ಮಾಡ್ರಿ. ಇದಕ್ಕೊಂದು ಮಂಡಲ ಅಂತೀವಿ, ಒಂದು ಸಾಧನಾ ಮಂಡಲ ಇದೆ. 111 ದಿವಸ ಮಾಡೋದು. ಅದು 3 ಹೊತ್ತು ಮಾಡ್ಬೇಕು. ತ್ರಿಸಂಧ್ಯಾ ಅಂತೀವಿ. ಮುಂಜಾನೆ, ಮಧ್ಯಾಹ್ನ, ರಾತ್ರಿ. ಮುಂಜಾನೆ ಅಂದ್ರೇನು ಬಿಫೋರ್ ಸನ್ರೈಸ್, ಮಧ್ಯಾಹ್ನ ಅಂದ್ರೇನು ಎಕ್ಸಾಕ್ಟ್ಲಿ ಮಧ್ಯಾಹ್ನ, ಸಾಯಂಕಾಲ ಆಫ್ಟರ್ ಸನ್ಸೆಟ್. ಇದಕ್ಕೆ ತ್ರಿಸಂಧ್ಯಾ ಅಂತಾರೆ. ಎಷ್ಟೋ ಮಂದಿ ನನಗೆ ಕೇಳ್ತಾರ, ಮುಂಜಾನೆ 1 ದಿವಸ ಮಾಡಿ ನಡೀತೀನೋ, ಮಧ್ಯಾಹ್ನ ಬಿಟ್ಟು ನಡೀತೀನೋ. ನಾ ಹೇಳೋದು ಇಷ್ಟೇ, ಸಾಧನ ಹೆಂಗಿರ್ಬೇಕಪ್ಪ ಅಂತಂದ್ರೆ ಹಿಂದಿನವರು 10-15 ವರ್ಷ ತಪಸ್ ಮಾಡ್ತಿದ್ರು, ಸಾಧನ ಮಾಡ್ತಿದ್ರು. ಮಹಾಭಾರತ ಬರ್ತದ್ರು. ಏನ್ ಬರ್ತದ? ಗಾಂಧಾರ್ಯ ಅವ ಧೃತರಾಷ್ಟ್ರ ಕಣ್ಣು ಹಿಡಿದು ಕೂಡಿದ್ದ. ಈಕಿ ಹೇಳ್ತಿ ನನಗೆ ಅಂಡವೇ ಕಣ್ಣು ಕಾಣಿಸಲ್ಲ, ನಾನು ಯಾಕೆ ಕಟ್ಕೊಂಡು. ಆದ್ರ ಗೊತ್ತೈತೇನು, ಆಕೆ ಯುದ್ಧದೊಳಗೆ ಹೋಗ್ತಿರ್ಬೇಕಾದ್ರೆ ದುರ್ಯೋಧನಗ ನೀನು ಬತ್ತಿಲಾಗಿ ಬಾ, ನಾನು ಕಣ್ ತೆಗೆದು ನೋಡ್ತೀನಿ ಅಂತ ಹೇಳ್ತಾಳೆ. ಕಣ್ ತೆಗೆದು ನೋಡಿದಾಗ ಒಂದು ಸರಿಯಾಗ್ತಾವ. ಇದು ಅರ್ಥ ಏನಪ್ಪಾ ಅಂತಂದ್ರ ಆಕೆ ಕಣ್ಣಿದ್ದು ಕೂಡ ಅಷ್ಟು ವರ್ಷ ಕಣ್ಣು ಕಳ್ಕೊಂಡಿರ್ಬೇಕು. ಯಾವಾಗ ಕಣ್ಣಿದ್ದು ಕೂಡ ನೀವು ಕಣ್ಣು ಕಟ್ಟಿ ಏನು ನೋಡದೇ ಇರ್ತೀರೋ ಅದೊಂದು ಮಹಾ ತಪಸ್ಸರು. ಬಾಯದ ಏನು ಇರದೆ ಮೌನವನ್ನ ಇದು ಮಾಡ್ತಿರೋ ಮಹಾ ತಪಸ್ಸದ, ಮಹಾ ಸಾಧನ ಅದು. ಅದಕ್ಕೆ ಇವತ್ತು ತಪಸ್ಸು, ಸಾಧನ ಮತ್ತು ನಿಷ್ಠೆ ಅಂತ ಏನಂತೀವಲ್ಲ, ಸುಮ್ಮನೆ ನೀವು ಬಾಳೆ ಅಂತ ತಿನ್ನೋದು ಬಿಟ್ಬಿಟ್ರೆ 12 ವರ್ಷ ಬಿಟ್ಬಿಟ್ರೆ, 12 ವರ್ಷ ಬಾಳೆ ಅಂತ ತಿನ್ನೋದು, 12 ವರ್ಷ ಗೋಧಿ ಉಣ್ಣೋಂಗಿಲ್ಲ, 12 ವರ್ಷ ಚಾ ಕುಡಿಯೋಂಗಿಲ್ಲ, 12 ವರ್ಷ ಕಾಫಿ ಕುಡಿಯೋಂಗಿಲ್ಲ, 12 ವರ್ಷ ಹಾಲು ಮುಟ್ಟೋಂಗಿಲ್ಲ. ಒಂದು ವಿಷಯ ಬಗ್ಗೆ ಮಾಡಬೇಕಾದ್ರೆ ಅದ್ಭುತ ಶಕ್ತಿ. ನೀವು ಬರೇ 12 ವರ್ಷ ಮೌನವಾಗಿರ್ಬೇಕಾರೆ ಆಮೇಲೆ ಮಾತಾಡ್ರಿ, ನೀವು ಮಾತಾಡಿದೆಲ್ಲ ಸತ್ಯ ಆಗುತ್ತೆ. 12 ವರ್ಷ ಕಣ್ ಕಟ್ಕೊಂಡು ಇದು ಮಾಡ್ರಿ, ಆಮೇಲೆ ತೆಗಿಬೇಕಾರೆ ನೀವೇನ್ ನೋಡ್ತೀರಿ ಕಲ್ ಸಹಿತ ಕರಗಿದಾಗ್ತದೆ. ಅಷ್ಟು ಶಕ್ತಿ ಬರ್ತದೆ. ಹಂಗ ಇದ್ರ ಸಾಧನ ಮಾಡ್ಬೇಕು. ಈ 3 ಹೊತ್ತು ಸಾಧನ ಮಾಡ್ತೀರಲ್ಲ, 3 ಹೊತ್ತು ಮಾಡ್ಲೇಬೇಕು. ಅದೇ ಸಾಧನ ಮಾಡ್ಬೋದು. ತಪ್ಪಲಾರ್ದೆ ಮಾಡ್ಬೇಕು, ಅಂದಾಜು ಶಕ್ತಿ ಬರ್ತದೆ. ನಾ ಇವತ್ತು ಮುಂಜಾನೆ ಮಾಡಿದೆ, ಮಧ್ಯಾಹ್ನ ನಾಳೆಗೆ ಇವತ್ತು 8 ಗಂಟೆ ಮಾಡಿದೆ, ನಾನು 9 ಗಂಟೆ ಮಾಡಿದೆ, ಇಲ್ಲ ಇಲ್ಲ. ಒಂದು ನಾಯಿಗೆ ನೀವು ಇವತ್ತು 8 ಗಂಟೆಗೆ ಊಟ ಹಾಕಿರ್ಬೇಕಾದ್ರೆ ನಾಳೆ ಕರೆಕ್ಟ್ 8 ಗಂಟೆ ಬರ್ತದೆ. ನಾಯಿ ಅಂತ ನಾಯಿ ಸಹಿತ ಟೈಮ್ ಸೆನ್ಸುತ್ತೆ. ಅದಕ್ಕೆ ನೀವು ಇವತ್ತು ಇಲ್ಲಿ ಕೂತ್ ಮಾಡಿದ್ರಿಲ್ಲೋ ಅಲ್ಲೇ ಕೂಡ್ಬೇಕು.
ದಿನಾಲು ಅಲ್ಲಿ ಕುಂತು ಮಾಡೋದ್ರಿಂದ ಅಲ್ಲಿ ಶಕ್ತಿ ಕ್ರಿಯೇಟ್ ಆಗ್ತದೆ. ನೀವು ಹೋಗಿ ಕುಂತ್ಕೋ ಶಕ್ತಿ ಆವರಿಸ್ತದೆ ಅಲ್ಲಿ. ನೀವು ದಿನಾಲು 8 ಗಂಟೆಗೆ ಕೂಡ್ತೀರಿ, 8 ಗಂಟೆಗೆ ಬಂದು ಕೂಡಿ ಶಕ್ತಿ ತಯಾರಿರ್ತದೆ. ಇಲ್ಲೇ ಕೂಡ್ತೀರಿ ಅಲ್ಲಿ ಶಕ್ತಿ ತಯಾರಿರ್ತದೆ. ಇವತ್ತು ಇಲ್ಲಿ ಕುಂತೆ, ನಾಳೆಗೆ ಅಲ್ಲಿ ಕುಂತೆ, ನಾಳೆ ಅಲ್ಲಿ ಕುಂತೆ ಅಂದ್ರೆ ಶಕ್ತಿ ಕಮ್ಮಿ ಆಗ್ತದೆ. ನನಗೇನು ಆಗಿಲ್ಲ ತರಬೇಕ ಸಾಧನ ಸಾಕು. ತುಂಬಾ ಲೇಟ್ ಆಯ್ತು. ಇವಾಗ ಇದು ನಾವು ದಿನ ಸಾಧನೆ ಮಾಡುವಾಗ ಫಸ್ಟ್ ಪಾರ್ಟ್ ಮಾತ್ರ ಹೇಳಿದ್ರೆ ಸಾಕಲ್ಲ, ಮುಂದೆ ಕಾತ್ಯಾಯನಿ ಅದನ್ನೇನು ನೀವು ರೇಖಿ ಇಲ್ಲಲ್ಲ? ಇಲ್ಲ ಇಲ್ಲಲ್ಲ ನಾನು. ನೀವು ಬರೀ ಇದು ಒಂದ ಹಾಕ್ತೀರಿ ಸಾಕು. ಪರಾಶಕ್ತಿ ಒಂದು ಹೇಳಿದ್ರೆ ಸಾಕು, ಬಹಳ ಚಮತ್ಕಾರ ಆಗ್ತದೆ. ಶ್ರದ್ಧೆ ಮಾಡಿದ್ರೆ ಬಹಳ ಅದ್ಭುತದಮ್ಮ. ಮುಂದೆ ಅದ್ರ ಕೂಡ ನಿಮ್ಗೆ ಏನ್ ಬೇಕಾಗಿತ್ತು ಸಂಕಲ್ಪ ಹೇಳ್ಕೋಬೇಕು. ಉದಾಹರಣೆಗೆ ನನಗೆ ಗಂಡ ಪ್ರಮೋಷನ್ ಆಗ್ತದ, ದೇವರೇ ನಿನ್ನ ದಯದಿಂದ ನನಗೆ ಗಂಡ ಪ್ರಮೋಷನ್ ಆಗಿದೆ ಅಂತ ಹೇಳಿ ಅದ್ರ ಮಂತ್ರ ಆಗ್ಬೇಕು. ದೇವರೇ ನನ್ನ ಮಗಳು ನನ್ನ ಮಾತೆ ಹೇಳ್ತಾರ ಅದನ್ನಂದ್ರೆ ಇದಕ್ಕೆ ಸಂಕಲ್ಪ ಅಂತಾರ. ಸಂಕಲ್ಪ ಸಿದ್ಧಿದಾಯಕ ಮಂತ್ರ ಅದು. ಪರಾತ್ಪರ ಪರಾಶಕ್ತಿ ಆಹ್ವಾನ ಮಂತ್ರ ಅಂದ್ರೆ ಶಕ್ತಿಯನ್ನು ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡ್ಕೊಂಡು ಆ ಸಂಕಲ್ಪ ಹೇಳಿದಾಗ ಸಿದ್ಧಿ ಮಾಡ್ಕೊಂಡು. ಶಾಬರಿ ಮಂತ್ರ ಅಲ್ಲ, ಇದು ಶಾಬರಿ ಶಕ್ತಿ ಆಹ್ವಾನ. ಇದು ಶಾಬರಿ ಮಂತ್ರ. ಇದು ಓಂ ಶ್ರೀಂ ಕ್ಲೀಂ ರೀಂ ಏನದಲ್ಲ ಅದು ಶಾಬರಿ ಮಂತ್ರ. ಮಹಾಮಾಯೆ ಮಾತೆ ಕರ್ನಾಟಕ ಸ್ವಾಹ ಅಂತ ಏನ್ ಬರ್ತದಲ್ಲ ಇದು ಶಾಬರಿ ಮಂತ್ರ. ಇದು ಇದಕ್ಕಿಂತ ಮುಂಚೆ ಇನ್ನೊಂದು ಬರ್ತದೆ ಆಕ್ಚುಲಿ, ಅಯಮ್ಮೆ ಅಸ್ತೋ ಭಗವಾನ್. ನಿಮ್ಗೆ ಮಂತ್ರ ಕೊಟ್ಟಿಲ್ಲ ಅದನ್ನ, ಅದೊಂದು ರೇಖಿಯವರಿಗೆ ಬಹಳ ಅದ್ಭುತ ಅದು. ಇರ್ಲಿ ಸದ್ಯಕ್ಕೆ ಈ ಸದ್ಯಕ್ಕೆ ಸಾಕು, ಇಷ್ಟು ಸಾಕು. ನಾನು ನಿಮಗೆ ಕೇವಲ 20 ರಿಂದ 30 ನಿಮಿಷ ಹೇಳಕ್ ಮಾಡಿದ್ದೆ, 45 ನಿಮಿಷ ನಿಮ್ಗೆ ಮಾತಾಡಿದ್ದೀನಿ. ಈಗ ಗುರುಜಿ ಮಧ್ಯಾಹ್ನ ಆಗ್ಲಿಲ್ಲ, ಸಾಯಂಕಾಲ ಆಗ್ಲಿಲ್ಲ ನಾನು ಕೇಳ್ತಾ ಇದೀನಿ ಜನರಲ್ ಆಗಿ, ಅವಾಗ ಎನರ್ಜಿ ಕಮ್ಮಿನೇ ಇರುತ್ತಾ ಅಥವಾ ಈಗ ಫ್ಯಾಮಿಲಿ ಇರ್ತಾರೆ, ನಮ್ಮ ತಂಗಿ ಮನೆಯಲ್ಲಿ ಅತ್ತೆ ಮಾವ ಎಲ್ಲ ಇರ್ತಾರೆ, ಅವಳಿಗೆ ಮಾಡಕ್ ಕಷ್ಟ ಆಗ್ತಾ ಇದೆ. ಒಂದೊತ್ತು ಬೆಳಗ್ಗೆ ಎದ್ದು ಅವಳು ಟೈಮ್ ಇರುತ್ತೆ ಮಾಡ್ತಾ ಇದ್ದಾಳ, ಮಧ್ಯಾಹ್ನ ಮತ್ತೆ ಸಾಯಂಕಾಲ ಬೆಳಗ್ಗೆ ಮಾಡ್ಕೋ. ಬಹಳ ಗ್ರಾಮೀಣ ಮುಹೂರ್ತಕ್ಕೆ ಯಾರು ಮಾಡ್ಕೊಂಡ್ರೆ ಅವ್ರಿಗೆ ಶ್ರೇಷ್ಠ. ಬೆಳಿಗ್ಗೆ 4 ಗಂಟೆಗೆ ಒಂದು ಸಲ ಮಾಡಿ ಅಗ್ದಿ ಬೆಸ್ಟ್. ಒಂದೇ ಸಲ ಮಾಡಿ ಪರವಾಗಿಲ್ಲ, ಅದು ಬಹಳ ಶ್ರೇಷ್ಠ. ಎಷ್ಟು ಸರಿ ಮಾಡ್ಬೇಕು? ಮಾರ್ನಿಂಗ್ 108 ಸಲ ಮಾಡಿ ಸಾಕು. ದಿನಕ್ಕೆ ಒಂದ್ಸಲ 108 ಸಲ ಮಾಡ್ರಿ. ಗ್ರಾಮೀಣ ಮುಹೂರ್ತ ಮಾಡಿ ಬೆಸ್ಟ್. ಸಾಕಾಗತ್ತೆ ಅಷ್ಟು ಮಾಡಿದ್ರು. ಅಂದ್ರೆ ಒಂದು ದಿವಸ 3 ಸಲ, ಒಂದು ದಿವಸ 1 ಸಲ ಆತರ ಬೇಡ, ಒಂದನ್ನೇ ಹಿಡ್ಕೊಂಡು ಹೋಗೋದು. ಒಂದು ಸಾಧನ ಅಂತೂ ಒಂದು ಫಿಕ್ಸ್ ಮಾಡ್ಕೊಂಡು ಮುಂದೆ ಎಕ್ಸ್ಟ್ರಾ ಅದನ್ನ ಮಾಡ್ಕೊಂಡ್ರೆ ತಪ್ಪೇನಲ್ಲ. ನೆಕ್ಸ್ಟ್ ಮಾಡುವಾಗ ಕರೆಕ್ಟ್ ಆಗಿ ಮಾಡ್ಬೇಕಲ್ವಾ? ಇವತ್ ಬಿಟ್ಟು ನಾಳೆ 3 ಸಲ ಮಾಡ್ಕೊಂಡ್ರೆ ಬೇಡ, ಕಂಟಿನ್ಯೂಟಿ ಒಂದ್ ಇಟ್ಕೊಳ್ಳಿ. ಮುಂದೆ ಒಂದ್ ಎರಡು ಹೆಚ್ಚಿಗೆ ಮಾಡಿ. ಇವತ್ತು ಈಗ ದಿನ 108 ಮಾಡ್ತಾ ಇರ್ತೀವಿ, ಒಂದಿನ ಟೈಮ್ಸ್ ಜಾಸ್ತಿ ಸಿಕ್ಕುತ್ತೆ. 108 ಬದಲು 111 ಬೇಡವಾ? 111 ಅಂದ್ರೆ 1,11,111 ಮಾಡಿದ್ರೆ 111 ಸಲ ಮಾಡಿ. ಅಂದ್ರೆ ಅದನ್ನ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ರೆ 111 ಸರಿ ಜ್ಞಾಪಕ ಇಟ್ಕೊಂಡು ಮಾಡ್ಬೇಕು. ಇಲ್ಲಾಂದ್ರೆ 108 ಸಾಕು ಡೈಲಿ ಮಾಡಿದ್ರೆ. ಸಾಧನ ಮಂಡಲ ಓಕೆ. ಗುರುಜಿ ಒಂದು ಈಗ ಮಾರ್ನಿಂಗ್ 108 ಮಾಡಿರ್ತೀವಿ, ಮತ್ತೆ ಟೈಮ್ ಸಿಕ್ಕುತ್ತೆ ಅಂದ್ರೆ ಮತ್ತೆ 108 ಮಾಡ್ಬೋದಾ? ಅದೇ ಒಂದೇ ಇಟ್ಕೊಳ್ಳಿ ಹೇಳುದವ್ರು. ನೆಕ್ಸ್ಟ್ ನಿಮ್ಗೆ 100% 2 ಸಲ ಮಾಡ್ಬೇಕು ಅಂತಂದ್ರೆ ಅವಾಗ ಆತರ ಮಾಡಿ, ಒಂದು ಸಿಸ್ಟಮ್ ಫಾಲೋ ಮಾಡಿ. ಅಂದ್ರೆ ಟೈಮ್ ಸಿಕ್ಕುತ್ತೆ ಅಂತ ಮಾಡೋದಿಲ್ಲ.